ಈ 5 ದಿನಗಳ ಶಿಬಿರದ ಒಂದು ಕೊಟ್ಟ ಕೊನೆಯ ಉಪನ್ಯಾಸ ಇದು. ನಾವು ಈಗಾಗಲೇ ಫಿಲಾಸಫಿಯ ಗುರುಗಳು ಮತ್ತು ಯೋಗ ಪಥ ಗ್ರಂಥದಲ್ಲಿ ಕೊಟ್ಟಿರುವ ಆತ್ಮ ಸಾಕ್ಷಾತ್ಕಾರದ ಮಾರ್ಗದ ಬಗ್ಗೆ 2 ದಿನಗಳ ಕಾಲ ಅಧ್ಯಯನ ನಡೆಸಿದ್ವಿ. ನಂತರ ಬೌದ್ಧ ಮತ್ತು ಜೈನ ಮತಗಳಲ್ಲಿ ನೀಡಿರುವಂತಹ ಆತ್ಮ ಸಾಕ್ಷಾತ್ಕಾರ ಮಾರ್ಗವನ್ನು ತಿಳ್ಕೊಂಡ್ವಿ. ಶೈವ ಸಿದ್ಧಾಂತದಲ್ಲಿ ಷಟ್ಸ್ಥಲ ಶಾಸ್ತ್ರ ಅಂತ ಒಂದು ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನ ನಮಗೆ ನೀಡಿದರೆ ನಮ್ಮ ಹಿರಿಯರು. ಅದನ್ನ ಸಹ ವಿಶದವಾಗಿ ತಿಳ್ಕೊಂಡ್ವಿ. ಅದರ ನಂತರ ವೇದಾಂತದಲ್ಲಿ ಆತ್ಮ ಸಾಕ್ಷಾತ್ಕಾರದ ಮಾರ್ಗ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಮತ್ತೆ ಇಂದು ಬೆಳಿಗ್ಗೆ ಮಂಕುತಿಮ್ಮನ ಕಗ್ಗದ ಮೂಲಕ ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ಕಗ್ಗಗಳನ್ನ ಆರಿಸಿಕೊಂಡು ಕೆಲವು ವಿಚಾರಗಳನ್ನ ಅರ್ಥೈಸಿದಿವಿ. ನಂತರ ಪತಂಜಲಿ ಮುನಿಗಳು ನೀಡಿದ ಅಷ್ಟಾಂಗ ಯೋಗ ಮಾರ್ಗ ಅಥವಾ ರಾಜಯೋಗದ ಬಗ್ಗೆ ಸಹ ಅಧ್ಯಯನವನ್ನ ಮಾಡಿ ಅವರು ನೀಡಿದಂತಹ ಅಷ್ಟಾಂಗ ಯೋಗ ಮಾರ್ಗದಲ್ಲಿ ಸಮಾಧಿ ಅಂತ ಅವ್ರು ಏನ್ ಕೊಡ್ತಾರೆ ಕೊನೆಯಲ್ಲಿ ಅದೇ ಆತ್ಮ ಸಾಕ್ಷಾತ್ಕಾರ ಒಂದು ಹಂತ. ಅಲ್ಲಿ ಪ್ರತ್ಯೇಕ ಆತ್ಮ ಪರಮಾತ್ಮನಲ್ಲಿ ಎರಕವಾಗಿ ಹೋಗುತ್ತೆ. ಸಮಾಧಿಯ ಸ್ಥಿತಿಯಲ್ಲಿ ಮೆದುಳಿನ ಅಲೆಗಳು ಆಲ್ಮೋಸ್ಟ್ ಝೀರೋ ಶೂನ್ಯವಾಗಿ ಹೋಗುತ್ತೆ. ಅಲೆಗಳೇ ಇಲ್ಲ ಮೆದುಳಿನಲ್ಲಿ ಅನ್ನುವಂಥ ಸ್ಥಿತಿ. ಅದನ್ನೇ ಸಮಾಧಿ ಅಂತ ಹೇಳೋದು. ಅಲ್ಲಿ ಸಬೀಜ ಸಮಾಧಿ, ನಿರ್ಬೀಜ ಸಮಾಧಿ ಅಂತ ಬರುತ್ತೆ. ಸಮಾಧಿಯಲ್ಲಿ 2 ಹಂತಗಳು. ಆ ನಿರ್ಬೀಜ ಸಮಾಧಿ ಇದೆಯಲ್ಲ, ಅದು ಅತ್ಯಂತ ಉನ್ನತ ಸ್ಥಿತಿ. ಅಲ್ಲಿ ದ್ವೈತ ಪೂರ್ಣವಾಗಿ ಕಣ್ಮರೆಯಾಗಿ ಹೋಗುತ್ತೆ. ಅದ್ವೈತವು ಜನಿಸುತ್ತದೆ ಅಥವಾ ಅದ್ವೈತ ಮಾತ್ರ ಉಳಿಯುತ್ತೆ. ಆ ಅದ್ವೈತವೇ ಪರಮಾತ್ಮ, ಏಕತತ್ವ ಅದು. ಇಷ್ಟು ವಿಚಾರಗಳನ್ನ ತಿಳ್ಕೊಂಡ ನಂತರ ಈಗ ಆತ್ಮ ಸಾಕ್ಷಾತ್ಕಾರಕ್ಕೆ ಕ್ರೈಸ್ತ ಮತ್ತು ಇಸ್ಲಾಂ ಮತಗಳಲ್ಲಿ ಏನಾದರೂ ಸಾಹಿತ್ಯವಿದೆಯಾ? ಅವರೇನಾದರೂ ಆತ್ಮ ಸಾಕ್ಷಾತ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ಅಂತ ನಾವು ಪರಿಶೀಲಿಸಲು ಇದೆ. ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೇನೆ ನಿಮ್ಮ ಜೊತೆಗೆ. ಕ್ರೈಸ್ತ ಮತಾನುಯಾಯಿಗಳು ಅಂದ್ರೆ ಯಾರು? ಅವರು ಯೇಸು ಕ್ರಿಸ್ತನನ್ನ ಆರಾಧಿಸುವವರು. ಯೇಸು ಕ್ರಿಸ್ತ ಬದುಕಿದ್ದಾಗ ಕ್ರೈಸ್ತ ಮತ ಇರಲಿಲ್ಲ. ಕ್ರಿಸ್ತನೇ ಒಬ್ಬ ಯಹೂದ್ಯ ಮತದಲ್ಲಿ ಹುಟ್ಟಿದಂತಹ ವ್ಯಕ್ತಿ. ಆತ ಯಹೂದ್ಯನಾಗಿದ್ದಾನೆ. ಕ್ರೈಸ್ತ ಮತ ಅನ್ನೋದು ಇರಲೇ ಇಲ್ಲ. ಕ್ರಿಸ್ತನ ಆರೋಹಣ ಅಂದ್ರೆ ಅವನನ್ನ ಶಿಲುಬೆಗೇರಿಸಿ ಆತ 3 ದಿನಗಳ ನಂತರ ಪುನರುತ್ಥಾನವನ್ನ ಹೊಂದಿ ಆ ನಂತರ ಸ್ವರ್ಗಾರೋಹಣವನ್ನ ಮಾಡ್ತಾನೆ. ಆ ಸ್ವರ್ಗಾರೋಹಣದ ನಂತರ ಕೆಲವು ವರ್ಷಗಳಲ್ಲಿ ಕ್ರಿಸ್ತನ ಶಿಷ್ಯರಿದ್ದರು. ಕ್ರಿಸ್ತನಿಗೆ ಒಟ್ಟು 13 ಅಪೋಸ್ತಲರಿದ್ರು. ಅಪೋಸ್ತಲರು ಅಂದ್ರೆ ಕ್ರಿಸ್ತನ ಹತ್ತಿರದ ಶಿಷ್ಯರು. ಅವರು ಕ್ರಿಸ್ತನ ಒಡನಾಡಿಗಳು, ಕ್ರಿಸ್ತನೊಡನೆ ಸಾಮಾನ್ಯವಾಗಿ ಇರ್ತಾ ಇದ್ದಂಥವ್ರು. ಆ 13 ಅಪೋಸ್ತಲರು ಅಂದ್ರೆ ಶಿಷ್ಯರಲ್ಲಿ
ಒಬ್ಬ ಶಿಷ್ಯ ಕ್ರಿಸ್ತನಿಗೆ ಕೊನೆಯಲ್ಲಿ ಸ್ವಾಮಿ ದ್ರೋಹವನ್ನ ಬರೀತಾನೆ. ಆತನ ಹೆಸರೇ ಜುದಾಸ. ಜುದಾಸ 3 ಬಾರಿ ಕ್ರಿಸ್ತನನ್ನ ಅಲ್ಲಗಳೆಯುತ್ತಾನೆ. ಅಂದ್ರೆ ಅವನನ್ನ ಕ್ರಿಸ್ತನಿಗೆ ಶಿಲುಬೆಗೇರಿಸಿದರಲ್ಲ, ಹೆರೋಡ್ ಅನ್ನುವಂತಹ ರಾಜನ ತೀರ್ಮಾನದಂತೆ ಅವನನ್ನ ಶಿಲುಬೆಗೇರಿಸಿದ್ರಲ್ಲ, ಆ ಯಹೂದ್ಯ ನಾಯಕರು ಅವರು ಜುದಾಸನನ್ನ ಹಿಡಿದು ಕೇಳ್ತಾರೆ, ಇವನು ಯಾರು ಗೊತ್ತಾ ನಿನಗೆ ಅಂತ. ಅವನು ಯಾರು ನನಗೆ ಗೊತ್ತಿಲ್ಲ. ಒಮ್ಮೆ ಅಲ್ಲ, ಅದು 3 ಬಾರಿ ಜರುಗತ್ತೆ. ರಾತ್ರಿಯಿಂದ ಬೆಳಗ್ಗೆ ಎದ್ದೇಳೋ ತನಕ 3 ಬಾರಿ. ಕ್ರಿಸ್ತ ಮೊದಲೇ ಹೇಳಿರ್ತಾನೆ, ಜುದಾಸ ನೀನು 3 ಬಾರಿ ನನ್ನನ್ನ ಅಲ್ಲಗಳೆಯುತ್ತೀಯ. ಕೋಳಿ ಕೂಗುವ ಹೊತ್ತಿಗೆ 3 ಬಾರಿ ನೀನು ನನ್ನನ್ನ ಅಲ್ಲಗಳೆಯುತ್ತೀಯ ಅಂತ. ಹಾಗೆ ಆಗತ್ತೆ. ಸೊ ಹಾಗಾಗಿ ಜುದಾಸ ಕ್ರಿಸ್ತನ ಆಪ್ತ ವಲಯದಿಂದ ಹೊರಗುಳಿತಾನೆ. ಇನ್ನ 12 ಜನ ಶಿಷ್ಯರು ಯಾರಿರ್ತಾರೋ ಆ 12 ಜನ ಶಿಷ್ಯರೇ ಅಪೋಸ್ತಲರು. ಆ ಅಪೋಸ್ತಲರು ಮುಂದೆ ಕ್ರೈಸ್ತ ಮತವನ್ನ ಪ್ರಾರಂಭ ಮಾಡ್ತಾರೆ. ಕ್ರಿಸ್ತ ಪ್ರಾರಂಭ ಮಾಡಿದ್ದಲ್ಲ ಕ್ರೈಸ್ತ ಮತ, ಆತನ ಶಿಷ್ಯರಾದ ಅಪೋಸ್ತಲರು ಪ್ರಾರಂಭ ಮಾಡಿದಂತಹ ಮತ ಇದು. ಕ್ರಿಸ್ತ ಒಬ್ಬ ಪವಾಡ ಪುರುಷ. ಒಂದು ಹಂತದಲ್ಲಿ ಹೇಳಬೇಕಂದ್ರೆ ಅವತಾರ ಪುರುಷ ಅಂತ. ಹೇಗೆ ಕೃಷ್ಣ ಅವತಾರ ಪುರುಷನೋ ಕ್ರಿಸ್ತನೂ ಅವತಾರ ಪುರುಷ. ಆತನ ಜನನ ಪವಾಡಗಳಿಂದ ಕೂಡಿತ್ತು. ಕನ್ಯೆಯಾದ ಮೇರಿಗೆ ಜನಿಸಿದ ಕುವರ ಆತ. ಮೇರಿ ಎಂಬ ಒಂದು ಹೆಣ್ಣಿಗೆ, ಆಕೆ ಮದುವೆನೇ ಆಗಿರ್ಲಿಲ್ಲ, ಕನ್ಯೆಯಾಗಿದ್ಲು. ಆ ಕನ್ಯೆಗೆ ಜನಿಸಿದಂತಹ ಕುವರ ಆತ ಹುಟ್ಟಿದ್ದು ಎಲ್ಲಿ ಗೊತ್ತಾ? ಒಂದು ಕುರಿಯ ದೊಡ್ಡಿಯಲ್ಲಿ. ಕೃಷ್ಣ ಹುಟ್ಟಿದ್ದು ಎಲ್ಲಿ? ಕಾರಾಗೃಹದಲ್ಲಿ. ಕಾರಾಗೃಹದಲ್ಲಿ ಕೃಷ್ಣ ಹುಟ್ಟಿದ್ದು. ಕ್ರಿಸ್ತ ಹುಟ್ಟಿದ್ದು ಕುರಿಯ ದೊಡ್ಡಿಯಲ್ಲಿ. ಆತನ ಜನನವೇನೋ ಆಯ್ತು, ಆದ್ರೆ ಆತನ ಜನನಕ್ಕೆ ಮೊದಲೇ ಸಹ ಕೆಲವು ಪವಾಡಗಳು ಜರುಗಿತ್ತು. ಗೇಬ್ರಿಯಲ್ ಅನ್ನುವಂತಹ ಒಬ್ಬ ದೇವದೂತ ಅಥವಾ ದೇವ ಸಂದೇಶಕಾರ, ಈಸ್ ಕಾಲ್ಡ್ ಆಸ್ ದ ಮೆಸೆಂಜರ್ ಅಂತ ಹೇಳ್ತಾರೆ, ಸಂದೇಶಕಾರ. ಆ ಗೇಬ್ರಿಯಲ್ ದೇವತೆಗಳ ಪಂಗಡದಲ್ಲಿ ಒಂದು ದೇವತೆ. ಅದು ನಮ್ಮ ಸೀಕ್ರೆಟ್ ಡಾಕ್ಟ್ರಿನ್ ನಲ್ಲೂ ಬರುತ್ತೆ ಗೇಬ್ರಿಯಲ್ ಹೆಸರು. ಆ ಗೇಬ್ರಿಯಲ್ ಎಂಬ ದೇವತೆ ಮೇರಿ ಕ್ರಿಸ್ತನ ತಾಯಿಗೆ ಕಾಣಿಸಿಕೊಂಡು ಆಕೆ ಆದೇಶದಂತೆ ಗರ್ಭವತಿಯಾಗಿದ್ದಾಳೆಂದು ಹೇಳುತ್ತಾ ದೇವತೆ ಹೇಳ್ತಾ, ಪರಬ್ರಹ್ಮನ ಆದೇಶದಂತೆ ನೀನು ಗರ್ಭವತಿಯಾಗಿದ್ದೀಯಾ ಅಂತ. ಆ ನಂತರ ಕ್ರಿಸ್ತನ ಜನನವಾಗುತ್ತೆ. ಆಗ ಏನಾಗುತ್ತೆ ಅಂದ್ರೆ, ದೇವತೆಗಳ ಒಂದು ದೊಡ್ಡ ಗುಂಪು ಕುರಿಗಾಹಿಗಳಿಗೆ ಅಂದ್ರೆ ಕುರುಬರಿಗೆ ಕಾಣಿಸಿಕೊಂಡು ಪ್ರವಾದಿ ಮೆಸ್ಸಯ್ಯ ಅಂತಾರೆ, ಮೆಸ್ಸಾಯಿ ಅಂತಾರೆ ಕೆಲವು ಸಲ. ಮೆಸ್ಸಯ್ಯ ಅಂತಂದ್ರೆ ಪ್ರವಾದಿ ಅಂತ. ಪ್ರವಾದಿಯು ಹುಟ್ಟಿ ಬರುತ್ತಿದ್ದಾನೆಂದು ಸಂದೇಶವನ್ನ ತಿಳಿಸಿದರು. ತಿಳಿಸಿದ್ದು ಆ ಕುರಿಗಾಹಿಗಳಿಗೆ ದೇವತೆಗಳು. ಅವರಿಗೆ ಪ್ರತ್ಯಕ್ಷವಾಗಿ ಒಬ್ಬ ಪ್ರವಾದಿ ಹುಟ್ಟಿ ಬರುತ್ತಿದ್ದಾನೆ ಅಂತ ಒಂದು ಕಾಲ ಬಹಳ ಹತ್ತಿರ ಬಂದಿದೆ, ನೀವು ಈ ದಿಕ್ಕಿನಲ್ಲಿ ಹೋಗಿ ನಿಮಗೆ ಆ ಪ್ರವಾದಿಯು ಕಾಣಿಸಿಕೊಳ್ಳುತ್ತಾನೆ, ಈಗ ಹುಟ್ಟುತ್ತಾನೆ ಅಂತ. ಆ ಸಂದರ್ಭದಲ್ಲಿ ಹಲವು ನಿರ್ದಿಷ್ಟ ವಿದ್ಯಮಾನಗಳು ಜರುಗಿತು. ಆ ವಿದ್ಯಮಾನಗಳು ಯಾವುದೋ ಒಬ್ಬ ಮಹಾಪುರುಷ ಈ ಜಗತ್ತಿನಲ್ಲಿ ಪೃಥ್ವಿಯ ಮೇಲೆ ಹುಟ್ಟುತ್ತಿದ್ದಾನೆ ಅನ್ನೋ ಸೂಚನೆಗಳನ್ನ ನೀಡುವು. ಸ್ಟಾರ್ ಆಫ್ ಬೆತ್ಲೆಹೆಮ್ ಅಂತ ಹೇಳ್ತಾರೆ. ಸ್ಟಾರ್ ಆಫ್ ಬೆತ್ಲೆಹೆಮ್. ಈ ಸ್ಟಾರ್ ಆಫ್ ಬೆತ್ಲೆಹೆಮ್ ಅನ್ನೋದು
ಜೆರುಸಲೇಮ್ ನಗರದಿಂದ ಕೆಲವು ಸಿದ್ಧ ಪುರುಷರನ್ನು ಕರೆದುಕೊಂಡು ದಾರಿ ತೋರಿಸುತ್ತಾ ಕುರಿಯ ದೊಡ್ಡಿಯ ಬಳಿಗೆ ಕರೆದುಕೊಂಡು ಬಂದು ನಿಂತ್ಕೊಳ್ತು. ಅಂದ್ರೆ ಆ ಕೆಲವು ಸಿದ್ಧ ಪುರುಷರನ್ನ ಆಕರ್ಷಿಸಿ ಅವರಿಗೆ ಸೂಚನೆಗಳನ್ನ ನೀಡಿ ಆ ಸ್ಟಾರ್ ಆಫ್ ಬೆತ್ಲೆಹೆಮ್ ಅನ್ನೋದು ಆಕಾಶದಲ್ಲಿ ಮುಂದೆ 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 ಹೋಗ್ಲಿಕ್ಕೆ ಪ್ರಾರಂಭ ಮಾಡಿತು. ನನ್ನನ್ನ ಹಿಂಬಾಲಿಸಿ ಅಂತ ಹೇಳ್ತು. ಆ ಸ್ಟಾರ್ ಆಫ್ ಬೆತ್ಲೆಹೆಮ್ನ ಒಂದು ವಲಯದಲ್ಲಿದ್ದಂತ ಕುರಿಯ ದೊಡ್ಡಿಯ ಬಳಿ ಮೇಲೆ ನಿಂತ್ಕೊಂಡ್ಬಿಡ್ತದಲ್ಲಿ. ಅಷ್ಟು ದೂರ ಕರ್ಕೊಂಡು ಹೋಗಿ ಅಲ್ಲಿ ನಿಂತು ಬಿಡ್ತು. ಈ ಸಿದ್ಧ ಪುರುಷರು ಅಥವಾ ಸಂತರು ಅದನ್ನ ಫಾಲೋ ಮಾಡ್ಕೊಂಡು ಬಂದ್ರೆ ಆ ಕುರಿಯ ದೊಡ್ಡಿಯ ಒಳಗೆ ನೋಡ್ತಾರೆ, ಒಂದು ಪುಟ್ಟ ಮಗು ಆಗತಾನೆ ಹುಟ್ಟಿದೆ. ಆ ಸಿದ್ಧರು ಒಳಗಡೆ ಬಂದು ನೋಡ್ತಾರೆ, ಆಗ ತಾನೇ ಹುಟ್ಟಿದ ಒಂದು ಮಗು ಕಂಡು ಬಂತು. ಈ ಎಲ್ಲ ಪವಾಡಗಳು ಏನ್ ಸೂಚಿಸುತ್ತೆ ಅಂದ್ರೆ, ಈ ಜಗತ್ತಿನಲ್ಲಿ ಒಬ್ಬ ಮಹಾತ್ಮನು ಅವತಾರವನ್ನ ಪಡೆಯುತ್ತಿದ್ದಾನೆ ಅಂತ. ಈಗ ನಾವು ಜೀವನ್ಮುಕ್ತನಾದ ಮೇಲೆ 7 ಮಾರ್ಗಗಳಿದೆ ಅಂತ ಅರ್ಥ ಮಾಡ್ಕೊಂಡ್ವಿ ಒಂದು ಉಪನ್ಯಾಸದಲ್ಲಿ. ಆ 7 ಮಾರ್ಗಗಳಲ್ಲಿ ಒಂದು ಮಾರ್ಗ ಹೇಗೆ ಅಂತ ಅಂದ್ರೆ, ಆ ಜೀವನ್ಮುಕ್ತರು ಮತ್ತೆ ಏನ್ ಮಾಡ್ತಾರೆ, ಹುಟ್ಟಿ ಬರ್ತಾರೆ, ಅವತಾರ ಪುರುಷರಾಗಿ ಹುಟ್ಟಿ ಬರ್ತಾರೆ. ಅವರು ಕ್ರಿಸ್ತನಾಗಲಿ ಕೃಷ್ಣನಾಗಲಿ ಇಬ್ರು ಅವತಾರ ಪುರುಷರಾಗಿ. ಕ್ರಿಸ್ತ ಹುಟ್ಟಿದ್ದ ಮೇರಿ ಎಂಬ ಕನ್ಯೆಗೆ, ಜೋಸೆಫ್ ಎಂಬ ತಂದೆಗೆ. ಆತ ನಿಜ ಅರ್ಥದಲ್ಲಿ ತಂದೆ ಅಲ್ಲ, ಮದುವೆ ಆಗಿರ್ಲಿಲ್ಲ ಅವರಿಬ್ಬರಿಗೂ. ಮುಂದೆ ಜೋಸೆಫ್ ಮದುವೆ ಆಗ್ತಾನೆ ಮೇರಿಯನ್ನ, ಒಂದು ಕುಟುಂಬ ಅಂತ ಆಗತ್ತೆ. ಆ ಜೋಸೆಫ್ ಅನ್ನೋ ತಂದೆಯ ಪಾಲನೆಯಲ್ಲಿ, ಮೇರಿಯ ಮಮತೆಯಲ್ಲಿ ಕ್ರಿಸ್ತ ಬೆಳೀತಾನೆ. ಅವನಿಗೆ 12 ವರ್ಷ ವಯಸ್ಸಾದಾಗ ಆತ ಜೆರುಸಲೇಮ್ನಿಂದ ಕಣ್ಮರೆಯಾಗಿ ಹೋಗ್ತಾನೆ. ಅವರ ತಂದೆ ಕಾರ್ಪೆಂಟರ್, ಜೋಸೆಫ್ ವಾಸ್ ಎ ಕಾರ್ಪೆಂಟರ್. ಈತ ಸಹ ಬಡಗಿ. ಆತನ ಜೊತೆ ಆ ಕಾರ್ಪೆಂಟರ್ ಕೆಲಸ ಮಾಡ್ತಿದ್ದ 12 ವರ್ಷ ಆಗೋ ತನಕ. 12 ವರ್ಷ ವಯಸ್ಸಿನಲ್ಲಿ ಕ್ರಿಸ್ತ ಕಣ್ಮರೆಯಾದವನು ಮತ್ತೆ 30 ವರ್ಷ ವಯಸ್ಸಾದಾಗ ಬೆತ್ಲೆಹೆಮ್ಗೆ ಹಿಂತಿರುಗಿ ಬರ್ತಾನೆ. ಆ 18 ವರ್ಷ ಕಣ್ಮರೆಯಾದ್ನಲ್ಲ, ಆತ ಎಲ್ಲಿ ಹೋಗಿದ್ದ? ಮಿಸ್ಸಿಂಗ್ ಇಯರ್ಸ್ ಆಫ್ ಜೀಸಸ್ ಅಂತಾರೆ. ಲಾಸ್ಟ್ ಇಯರ್ಸ್ ಆಫ್ ಜೀಸಸ್. ಲಾಸ್ಟ್ ಅಂದ್ರೆ LOST. ಎಲ್ಲಿ ಹೋಗಿದ್ದ? ಅದು ಬಹಳ ರಹಸ್ಯ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 2-3 ಪ್ರತೀತಿಗಳಿದೆಯಂತೆ. ಇದಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಇದೆ. ನನ್ನ ಹತ್ರ ಒಂದಿಷ್ಟು ದಪ್ಪ ಪುಸ್ತಕ ಇದೆ. ಆ ಪುಸ್ತಕ ಏನ್ ಹೇಳುತ್ತೆ ಅಂದ್ರೆ, ಯೇಸು ಕ್ರಿಸ್ತ ಭಾರತದ ಕಾಶ್ಮೀರಕ್ಕೆ ಬಂದಿದ್ದ. ಯಾವಾಗ? ಅವನು ಕಣ್ಮರೆಯಾಗಿದ್ನಲ್ಲ 12 ವರ್ಷ ವಯಸ್ಸಿನಲ್ಲೇ ಆತ ಭರತ ಖಂಡಕ್ಕೆ ಬಂದಿದ್ದ. ಕಾಶ್ಮೀರದಲ್ಲಿ ನೆಲೆಸಿದ್ದ. ಕಾಶ್ಮೀರದ ಋಷಿಗಳ ಆಶ್ರಮಗಳಲ್ಲಿ ಕಾಲ ಕಳೆದ. ಆತನಿಗೆ ಬೌದ್ಧ ಮತದ ಸಂಪರ್ಕನೂ ಸಿಕ್ಕಿತ್ತು. ಆ ಬೌದ್ಧ ಮತದ ಕೆಲವು ಆಶ್ರಮಗಳಲ್ಲೂ ಆತ ಉಳಿದುಕೊಂಡಿದ್ದ ಅಂತ ಅದಕ್ಕೆ ಬೇಕಾದ ಪುರಾವೆಗಳನ್ನೆಲ್ಲ ಕೊಡುತ್ತೆ ಆ ಪುಸ್ತಕ. ಆ ಪುರಾವೆಗಳು ಎಷ್ಟು ಸತ್ಯವೋ ಅಸತ್ಯವೋ ನನಗೆ ಗೊತ್ತಿಲ್ಲ, ಆದ್ರೆ ಇದೊಂದು ಪ್ರತೀತಿ ಇರ್ಲಿ. ದೇ ಆರ್ ಕಾಲ್ಡ್ ಮಿಸ್ಸಿಂಗ್ ಇಯರ್ಸ್. ಒಂದು ವಾದದ ಪ್ರಕಾರ ಯೇಸು ಭಾರತದ ಕಾಶ್ಮೀರಕ್ಕೆ ಬಂದು ಇಲ್ಲಿನ ಆಶ್ರಮಗಳಲ್ಲಿ ತಂಗಿದ್ದು ಭಾರತದ ಅಧ್ಯಾತ್ಮ ಸಿದ್ಧಾಂತಗಳನ್ನ ಅಧ್ಯಯನ ಮಾಡಿದ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಭಾಗ, ಆತನ ಜೀವನದ ಒಂದು ಭಾಗ. 30 ವರ್ಷ ವಯಸ್ಸಾದ್ಮೇಲೆ ಹಿಂತಿರುಗಿದ ಯೇಸು ಇನ್ನು ಕ್ರಿಸ್ತನಾಗಿರಲಿಲ್ಲ. ಆತ ಯೇಸು ಮೊದಲಿನಂತಿರಲಿಲ್ಲ. ಆ 18 ವರ್ಷಗಳ ಕಾಲ ಆತ ಕಣ್ಮರೆಯಾಗಿದ್ನಲ್ಲ,
ಆ ಹಂತದಲ್ಲಿ ಆತ ಬಹಳ ಬದಲಾವಣೆಯನ್ನು ಹೊಂದಿದ್ದ, ಅಪಾರ ಜ್ಞಾನವನ್ನ ಹೊಂದಿದ್ದ, ಸಿದ್ಧಿಗಳನ್ನ ಪಡೆದಿದ್ದ. ಹಲವಾರು ಸಿದ್ಧಿಗಳು ಆತನಿಗೆ ಸಿಕ್ಕಿತ್ತು. ನೀರಿನ ಮೇಲೆ ನಡೀತಾ ಇದ್ದ, ಸತ್ತ ಮನುಷ್ಯನನ್ನ ಬದುಕಿ ಉಳಿಸಿದ. ಇಂಥ ಹಲವಾರು ಪವಾಡಗಳನ್ನ ಆತ ಮಾಡಿದ. ಆ 18 ವರ್ಷಗಳಲ್ಲಿ ಆತ ಎಲ್ಲೋ ಇದ್ದು ಸಾಧನೆ ಮಾಡಿದ್ರೆ ತಾನೇ ಅಂತ ಸಿದ್ಧಿಗಳನ್ನ ಪಡೆಯಲಿಕ್ಕೆ ಸಾಧ್ಯ. ಒಂದು ಹಂತದಲ್ಲಿ ಇವರು ಹೇಳ್ತಾರಲ್ಲ, ಕಾಶ್ಮೀರಕ್ಕೆ ಬಂದಿದ್ದು ಇರಬಹುದು. ಕಾರಣ ನಮ್ಮ ಭಾರತ ದೇಶ ಈ ಯೋಗ ಮಾರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧಿಗಳನ್ನ ಪಡೆಯಲಿಕ್ಕೆ ಬೇಕಾದಂತ ಸಾಧನೆಗಳಿಗೆ ಸಂಬಂಧಪಟ್ಟ ಬೋಧನೆಗಳನ್ನ ನೀಡುವಂತಹ ದೇಶ ಇದು. ಅಂತಹ ಅಧ್ಯಾತ್ಮ ಸರಕು ಅಥವಾ ಸಾಹಿತ್ಯ ನಮ್ಮಲ್ಲಿ ಅಪಾರವಾಗಿದೆ. ಸಾಧನೆಗೆ ಬಹಳ ಪ್ರಾಶಸ್ತ್ಯ ಕೊಡ್ತಾ ಇದ್ರು, ಬೌದ್ಧರಾಗಲಿ ಹಿಂದೂಗಳಾಗಲಿ. ಹಾಗಾಗಿ ಆತ ಬಂದಿರಬಹುದು ಅಂತ ಅನ್ಸುತ್ತೆ ಹೊರತು ಬಂದಿದ್ದ ಅಂತ ಹೇಳಲಿಕ್ಕೆ 100% ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದು ಒಂದು ರಿಸರ್ಚ್, ಸಂಶೋಧನೆಗೆ ಸೂಕ್ತವಾದ ವಿಷಯ. ಮುಂದೆ ಏನಾಯಿತು, ಕ್ರಿಸ್ತ ಹಿಂತಿರುಗಿ ಬಂದವನು ತನ್ನ ಸಿದ್ಧಿಗಳ ಪ್ರದರ್ಶನವನ್ನ ಮಾಡದ, ಬೋಧನೆಗಳನ್ನ ನೀಡಲಿಕ್ಕೆ ಪ್ರಾರಂಭ ಮಾಡದ, ಜನರನ್ನ ಆಕರ್ಷಿಸಿದ. ಮತ್ತು ಅವನದು ಒಂದು ರೀತಿಯ ಕ್ರಾಂತಿಕಾರಕ ಬೋಧನೆಗಳಾಗಿತ್ತು. ಅಲ್ಲಿದ್ದಂತ ಯಹೂದ್ಯರಿಗೆ ಈತನ ಬೋಧನೆಗಳು ಹಿಡಿಸಲಿಲ್ಲ. ಈತ ಒಬ್ಬ ದೊಡ್ಡ ಧಾರ್ಮಿಕ ನಾಯಕನಾಗಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೆ ಅಂತ ಅಲ್ಲಿದ್ದಂತಹ ಕೆಲವು ಯಹೂದ್ಯರ ಒಂದು ದೊಡ್ಡ ಗುಂಪು ಇವನನ್ನು ಮಾಡಿದ್ರು. ಆದ್ರೆ ಒಂದು ಹಂತದಲ್ಲಿ ಇವನು ಧರ್ಮದ್ರೋಹಿ ಎಂದು ಪರಿಗಣಿಸಿ ರಾಜನಿಗೆ ದೂರನ್ನ ಕೊಟ್ಟು, ರಾಜನ ಮೇಲೆ ಬಲವಂತವಾಗಿ ತಮ್ಮ ಅಭಿಪ್ರಾಯಗಳನ್ನ ಹೇರಿ, ರಾಜ ಕೂಡ ಹೇಳ್ತಾನೆ ಇವನು ಹುಚ್ಚನಿರಬಹುದು, ಆದ್ರೆ ಇವನು ಧರ್ಮದ್ರೋಹಿ ಅಲ್ಲ ಅಂತ ನನಗನ್ಸುತ್ತೆ. ಅವನಿಗೆ ಶಿಕ್ಷೆ ಕೊಡುವಂತಹ ಅವಶ್ಯಕತೆ ಇಲ್ಲ, ಅವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಬಿಟ್ಬಿಡೋಣ ಅಂತ. ಆದ್ರೆ ಆ ಯಹೂದ್ಯ ಪ್ರೀಸ್ಟ್ಸ್, ಪಾದ್ರಿಗಳಿರ್ತಾರಲ್ಲ, ಅವ್ರು ಒಪ್ಕೊಳ್ಳೋದಿಲ್ಲ. ಅವರಿಗೂ ಗೊತ್ತಿರುತ್ತೆ ಇವನೇನು ಧರ್ಮದ್ರೋಹದ ಮಾತಾಡ್ತಿಲ್ಲ ಅಂತ. ಆದ್ರೆ ಈತ ಸಿದ್ಧಿಗಳನ್ನ ಪ್ರದರ್ಶನ ಮಾಡಿ ಜನರಲ್ಲಿ ಒಂದು ನೂತನವಾದಂತಹ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಉಂಟು ಮಾಡಿದ್ದ. ಇವನ ಬೋಧನೆಗಳು ಜನರನ್ನ ಆಕರ್ಷಿಸಿದ್ವು. ಎಲ್ಲಿ ಜನರು ಯಹೂದ್ಯ ಮತವನ್ನ ತ್ಯಜಿಸಿ ಹೋಗ್ಬಿಡ್ತಾರೋ ಅಂತ ಅರ್ಥ ಮಾಡ್ಕೊಂಡ ಅವರು ಕ್ರಿಸ್ತನಿಗೆ ಶಿಲುಬೆಯ ಶಿಕ್ಷೆಯನ್ನ ಕೊಡುವಂತೆ ರಾಜನನ್ನ ಬಹಳವಾಗಿ ಒತ್ತಡಕ್ಕೆ ಈಡು ಮಾಡಿದ್ರು. ರಾಜ ಕ್ರಿಸ್ತನನ್ನ ಶಿಲುಬೆಗೇರಿಸಲಿಕ್ಕೆ ಹೇಳಿದ್ರು. ಅದೇ ಪವಿತ್ರ ಶುಕ್ರವಾರ ಕ್ರಿಸ್ತನನ್ನು ಶಿಲುಬೆಗೇರಿಸ್ಬಿಟ್ರು. ಆದ್ರೆ ಕ್ರೈಸ್ತ ಪ್ರಜ್ಞೆಯನ್ನ ಅಥವಾ ಕ್ರಿಸ್ತ ಪ್ರಜ್ಞೆಯನ್ನ ಯಾರು ಶಿಲುಬೆಗೇರಿಸಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಉನ್ನತವಾದ ಪ್ರಜ್ಞೆ. ಈಗ ಬುದ್ಧರಿದ್ದಾಗ ಬುದ್ಧ ಪ್ರಜ್ಞೆ ಯಾವ ಮಟ್ಟಕ್ಕೆ ಬೆಳೆದಿತ್ತು ಅಂತಂದ್ರೆ, ನೂರಾರು ಸಾವಿರಾರು ಮನುಷ್ಯರ ಮೇಲೆ, ಪ್ರಾಣಿಗಳ ಮೇಲೆ ಅದು ಪ್ರಭಾವ ಬೀರಿತ್ತು. ಅವರಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನು ಉಂಟು ಮಾಡಿತ್ತು. ಶತಶತಮಾನಗಳಿಗೆ ಇಂಥ ಮಹಾಪುರುಷರು, ಅವತಾರ ಪುರುಷರು. ಕ್ರಿಸ್ತ ಸಹ ಅಂತ ಅವತಾರ ಪುರುಷ. ಆತ ಇದ್ದಾಗ ಆತ ನೂರಾರು ಸಾವಿರಾರು ಜನರ ಮೇಲೆ ಅಪಾರ ಪ್ರಭಾವವನ್ನ, ಆಧ್ಯಾತ್ಮಿಕ ಪ್ರಭಾವವನ್ನ ಬೀರಿದ್ದ. ಎಷ್ಟು ಜನ ಆತನ ಬೋಧನೆಗಳನ್ನ ಕೇಳಿ ಆಕರ್ಷಿತರಾಗಿದ್ರು, ಆತನಿಗೆ ಎಷ್ಟು ಜನ ಹಿಂಬಾಲಕರಿದ್ರು. ಬಹಳ ಉತ್ತಮ ಶಿಷ್ಯರು, ಅಪೋಸ್ತಲರು ಇದ್ರು ಆತನ ಜೊತೆ. ಆದ್ರೆ ಒಂದು ಹಂತದಲ್ಲಿ ಇದೆಲ್ಲ ಪೂರ್ವ ನಿರ್ಧಾರಿತ.
ಇಂಥ ಮತ ಇಂಥ ಸಮಯಕ್ಕೆ ಇಂಥ ಸ್ಥಳದಲ್ಲಿ ಹುಟ್ಟಬೇಕು, ಇಂಥ ಮಹಾಪುರುಷ ಇಲ್ಲಿ ಹುಟ್ಟಬೇಕು, ಇಂತಹ ಹೊಸ ಬೋಧನೆಗಳನ್ನ ಜನರಿಗೆ ನೀಡಬೇಕು, ಜನರಲ್ಲಿ ಒಂದು ಹೊಸ ಅಧ್ಯಾತ್ಮ ಪ್ರಜ್ಞೆ ಉತ್ಪತ್ತಿಯಾಗಬೇಕು, ಜನ ತಮ್ಮ ಕಂದಾಚಾರಗಳಿಂದ, ತಮ್ಮ ಅಂಧಶ್ರದ್ಧೆಗಳಿಂದ, ಮೂಢ ಆಚರಣೆಗಳಿಂದ ಹೊರಬರಬೇಕು ಅನ್ನೋದು ಆ ದೈವಿ ನಿಯಮ. ನಿಮಗೆ ಗೊತ್ತು, ಸಂಸರಣೆಯ ನಿಯಮದಲ್ಲಿ ಇಂಥ ಎಷ್ಟೋ ಜನ ಮತಾಚಾರ್ಯರು ಹುಟ್ಟಿದರೆ, ತಮ್ಮ ಮತಗಳನ್ನ ಪ್ರಸಾರ ಮಾಡಿದ್ದಾರೆ, ತಮ್ಮ ಬೋಧನೆಗಳನ್ನ ಈ ಮಾನವ ಕುಲಕ್ಕೆ ನೀಡಿದ್ದಾರೆ. ಅಂಥ ಒಬ್ಬ ಪುರುಷ ಈ ಏಸು. ಏಸುವನ್ನ ಶಿಲುಬೆಗೆ ಏರಿಸಿದ ನಂತರ ಆತ ಕ್ರಿಸ್ತನಾದ. ಆಮೇಲೆ ಆತನನ್ನ ಏನಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು ಎಲ್ಲರೂ? ಏಸು ಕ್ರಿಸ್ತ, ಕ್ರೈಸ್ತ್, ಜೀಸಸ್ ಕ್ರೈಸ್ತ್ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಕ್ರಿಸ್ತನನ್ನೇನೋ ಇವರು ಶಿಲುಬೆಗೆ ಏರಿಸ್ಬಿಟ್ರು. ಅವನ ಒಂದು ಕಳೇಬರವನ್ನ ತೆಗೆದು ಶಿಲುಬೆಯಿಂದ ಒಂದು ಗುಹೆಯ ಒಳಗಡೆನೂ ಇಟ್ಬಿಟ್ರು ಅವನನ್ನ. ದಟ್ ಇಸ್ ಕ್ರಿಮೇಷನ್ ಫಾರ್ ಹಿಮ್. ಅದನ ಅಂತ್ಯ ಸಂಸ್ಕಾರ ಅಂದ್ರೆ ಅಷ್ಟೇ, ಒಂದು ಗುಹೆಯ ಒಳಗಡೆ ಆ ಶರೀರವನ್ನ ಇಟ್ಟರು, ಶವವನ್ನ, ಗುಹೆಗೆ ಬಂಡೆಯನ್ನ ಮುಚ್ಚಿಬಿಟ್ರು. ಆದ್ರೆ 3 ದಿನಗಳ ನಂತರ ಆ ಬಂಡೆ ಸರಿದಿತ್ತು. ಒಳಗೆ ಆತನ ಶವದ ಮೇಲೆ ಹಾಕಿದ್ದಂತಹ ಬಟ್ಟೆಗಳಿತ್ತು, ಆದರೆ ಶವ ಇರಲಿಲ್ಲ. ಆ ಹಂತದಲ್ಲಿ ಕ್ರಿಸ್ತ ಪುನರುತ್ಥಾನ ಪ್ರತ್ಯಕ್ಷನಾದ. ತನ್ನ ಕೆಲವು ಶಿಷ್ಯರಿಗೆ ಕಾಣಿಸಿಕೊಂಡಾಗ ಅದನ್ನ ಪುನರುತ್ಥಾನ ಅಂತ ಹೇಳ್ತಾರೆ. ಆ ಪುನರುತ್ಥಾನದ ಹಂತವಿದೆಯಲ್ಲ, ಅದು ಒಂದು ಸುಂದರವಾದ ಹಂತ. ಆಗ ಕ್ರಿಸ್ತ ಪ್ರತ್ಯಕ್ಷನಾಗಿ ತನ್ನ ಶಿಷ್ಯರೊಡನೆ ಮಾತನಾಡ್ತಾನೆ. ಅನುಯಾಯಿಗಳಿಗೆ ಒಂದು ಕರೆಯನ್ನ ನೀಡುತ್ತೆ. ಅಂದ್ರೆ ಆತ ಪ್ರತ್ಯಕ್ಷನಾಗಿ ಹೇಳ್ತಾನೆ, ಸ್ವಾರ್ಥಪೂರಿತ ಬಯಕೆಗಳನ್ನ ತ್ಯಜಿಸಿ ಜೀವನದ ಎಲ್ಲಾ ಕಷ್ಟಗಳನ್ನು ಭಗವಂತನ ಅನುಗ್ರಹವೆಂದು ಸ್ವೀಕರಿಸಿ ಅಂತ ಹೇಳ್ತಾನೆ. ಸ್ವಾರ್ಥವನ್ನ ಬಿಡಿ, ಏನೇ ಕಷ್ಟಗಳು ಬರಲಿ ಜೀವನದಲ್ಲಿ, ಈಶ್ವರ ಪ್ರಣಿಧಾನ. ಈಗ ಹೇಳಿದ್ರಲ್ಲ ಪತಂಜಲಿಗಳ ಯೋಗ ಅಷ್ಟಾಂಗ ಯೋಗ ಮಾರ್ಗದಲ್ಲಿ ನಿಯಮದಲ್ಲಿ ಹೇಳಿದ್ರಲ್ವಾ, ಕೊನೆ ನಿಯಮ ಯಾವುದು? ಈಶ್ವರ ಪ್ರಣಿಧಾನ. ಕರೆಕ್ಟ್ ಅಲ್ಲ ಸರ್? ಈಶ್ವರ ಪ್ರಣಿಧಾನ. ಆ ಈಶ್ವರ ಪ್ರಣಿಧಾನವನ್ನ ಈತ ಬೋಧನೆ ಮಾಡ್ತಾನೆ. ಯಾವುದನ್ನು ವಿರೋಧಿಸಬೇಡಿ, ಜೀವನದಲ್ಲಿ ಏನು ನಡೆಯುತ್ತೋ ಅದನ್ನ ಸ್ವೀಕರಿಸಿ, ಅದು ಈಶ್ವರನ ಅನುಗ್ರಹ ಅಂತ ತಿಳ್ಕೊಳ್ಳಿ. ಇತರರ ಯೋಗಕ್ಷೇಮಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಿ, ಅಂದ್ರೆ ಸೇವೆಯಲ್ಲಿ ತೊಡಗಿಕೊಳ್ಳಿ. ಆಧ್ಯಾತ್ಮಿಕವಾಗಿ ಜಾಗೃತ ಜೀವನ ನಡೆಸಬೇಕಾಗುತ್ತದೆ. ಒಬ್ಬ ಮನುಷ್ಯ ಎಂತಹ ತ್ಯಾಗಗಳಿಗೂ ಸಿದ್ಧನಾಗಿರಬೇಕು. ನಿಮ್ಮ ಪ್ರಾಣವನ್ನೇ ತ್ಯಾಗ ಮಾಡಬೇಕು ಅಂದ್ರೂ ನೀವು ಆ ಹಂತದಲ್ಲಿ ಪ್ರಾಣ ತ್ಯಾಗ ಮಾಡ್ಲಿಕ್ಕೆ ಸಿದ್ಧರಿರ್ಬೇಕು. ಆ ಮಟ್ಟದ ಒಂದು ಜಾಗೃತ ಪ್ರಜ್ಞೆ ನಿಮ್ಮಲ್ಲಿರ್ಬೇಕು. ಅದು ಅತ್ಯಂತ ಉನ್ನತವಾದ ತ್ಯಾಗ. ಕ್ರಿಸ್ತ ಮಾಡಿದ ತ್ಯಾಗ ಯಾವ್ದಿದೆ ಅದನ್ನ ಇವತ್ತಿಗೂ ದ ಗ್ರೇಟೆಸ್ಟ್ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ ಕ್ರೈಸ್ತ ಮತದಲ್ಲಿ. ತನ್ನ ಪ್ರಾಣವನ್ನೇ ಅರ್ಪಿಸಿಬಿಟ್ಟ. ಅದನ್ನೇ ಆತ ಹೇಳ್ತಾ ಇರೋದು, ಎಂಥ ತ್ಯಾಗಗಳಿಗೂ ಸಿದ್ಧನಾಗಿರಬೇಕು. ಕೊನೆಗೆ ಪ್ರಾಣವನ್ನು ನೀಡುವ ಸಂದರ್ಭ ಬಂದರೆ ಅದನ್ನು ನೀಡಲು ಸಿದ್ಧರಿರಬೇಕು. ಆ ಮಟ್ಟದ ಧೈರ್ಯ, ಆ ಮಟ್ಟದ ಶೌರ್ಯ, ಆ ಮಟ್ಟದ ನಿಷ್ಠೆ ನಿಮಗಿರಬೇಕು ಅಂತ ಹೇಳ್ತಾನೆ. ಶಿಲುಬೆ ಏರಿಸೋದು ಅಂದ್ರೆ ಅದು ಇಂತಹ ಕಾರ್ಯವಲ್ಲ. ಬಹಳ ಹಿಂಸೆಯನ್ನ, ನೋವನ್ನ, ದುಃಖವನ್ನ ಉಂಟು ಮಾಡಿದಂತ ಸಂಗತಿ. ನೀವೇ ಯೋಚನೆ ಮಾಡಿ, ಶಿಲುಬೆ ಮೇಲೆ ಮೊಳೆಗಳು ತಕ್ಕೊಂಡು 2 ಕೈಗಳಿಗೂ 2 ಕಾಲುಗಳಿಗೂ ಹೊಡೆದು ಆ ವ್ಯಕ್ತಿಯನ್ನ
ಆ ವ್ಯಕ್ತಿಯ ತಲೆಯ ಮೇಲೆ ಮುಳ್ಳಿನ ಒಂದು ಕಿರೀಟವನ್ನ ಹಾಕಿ ಶೂಲದಿಂದ ಎದೆಗೆ ಚುಚ್ಚಿ ಹಿಂಸೆ ಕೊಡ್ತಾರೆ ಅಂದ್ರೆ ಅದು ಎಂಥ ಯಾತನೆ. ಅದನ್ನ ಕ್ರೈಸ್ತ ಮತದಲ್ಲಿ ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತ ಕರೀತಾರೆ. ನಾನು ಇದನ್ನ ಈಗಾಗಲೇ ಹೇಳಿದ್ದೆ ನಿಮ್ಗೆ. ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂದ್ರೆ ಆತ್ಮನ ಕರಾಳ ರಾತ್ರಿ. ಆತ್ಮನ ಕರಾಳ ರಾತ್ರಿ, ಅದು ಹಗಲಲ್ಲ, ಕತ್ತಲು. ಜೀವನದಲ್ಲಿ ಒಂದು ಕತ್ತಲೆಯ ಸಮಯ ಅದು. ಭಗವಂತ ಬಹಳ ಕ್ಲಿಷ್ಟಕರ ಸಂದರ್ಭಗಳನ್ನ ತಂದು ನಮ್ಮ ಮುಂದೆ ಇಡ್ತಾನಾಗ. ಇದನ್ನ ಯೋಗಿ ಲೆಗ್ ಬೀಟರರು ಗುರುಗಳು ಮತ್ತು ಯೋಗಪಥ ಗ್ರಂಥದಲ್ಲಿ 4ನೆಯ ದೀಕ್ಷೆಯ ಬಗ್ಗೆ ವಿವರಣೆಯನ್ನ ನೀಡುವಾಗ ಹೇಳ್ತಾರೆ. 4ನೆಯ ದೀಕ್ಷೆಗೆ ಸಂಬಂಧಿಸಿದಂತ ವಿವರಣೆ ನೀಡುವಾಗ ಬಹಳಷ್ಟು ಕಠಿಣಕರವಾದ ಸಂದರ್ಭಗಳನ್ನ ಆ ದೀಕ್ಷಿತ ಎದುರಿಸಬೇಕಾಗತ್ತೆ. ಆ ಕಠಿಣ ಪರಿಸ್ಥಿತಿಗಳು ಬರೋದೇ ಆ ಸಾಧಕನ ಒಳಗಿರುವಂತಹ ಆ ಉನ್ನತ ಪ್ರಜ್ಞೆ ಇನ್ನಷ್ಟು ಮತ್ತಷ್ಟು ಜಾಗೃತವಾಗಲಿಕ್ಕೆ ಮತ್ತೆ ಬೆಳಗಲಿಕ್ಕೆ ಇರ್ಲಿ. ಈಗ ಇದೆಲ್ಲ ಯೇಸು ಕ್ರಿಸ್ತನ ಒಂದು ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಕ್ಷಿಪ್ತ ವಿವರಣೆ. ಇಲ್ಲಿ ದೀಕ್ಷಾ ಪಥವಿದೆ ಕ್ರೈಸ್ತ ಮತದಲ್ಲಿ. ಈ ದೀಕ್ಷಾ ಪಥವನ್ನ 5 ಹಂತಗಳು ಅಂತಾರೆ, ಕೆಲವು ಕಡೆ 6 ಹಂತಗಳು ಅಂತ ಅಂತಾರೆ. ನಾವು 5 ಹಂತ ಅಂತ ತಗೊಂಡು ಇದನ್ನ ಒಂದು ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಪಡೋಣ. 6ನೇ ಹಂತ ಯಾವುದು ಅಂತ ನಾನು ನಂತರ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವುದು 5 ಹಂತಗಳು ಅಂದ್ರೆ ಜನನ, ದೀಕ್ಷಾ ಸ್ನಾನ, ರೂಪಾಂತರ, ಶಿಲುಬೆಗೇರಿಸುವಿಕೆ, ಪುನರುತ್ಥಾನ. ಇದು ಕ್ರಿಸ್ತನ ಜೀವನದಲ್ಲಿ ನಿಜವಾಗಿ ನಡೆದ ಘಟನೆಗಳೇ. ಬರ್ತ್, ಬ್ಯಾಪ್ಟಿಸಮ್, ಟ್ರಾನ್ಸ್ಫಿಗರೇಷನ್, ಕ್ರೂಸಿಫಿಕ್ಷನ್, ರಿಸರೆಕ್ಷನ್ ಅಂತ. 6ನೇದು ಯಾವುದು ಹಾಗಾದ್ರೆ? 6ನೇದು ಕೆಲವು ಗ್ರಂಥಗಳಲ್ಲಿದೆ, ಅಸೆನ್ಷನ್ ಅಂತಾರೆ. ಅಸೆನ್ಷನ್ ಅಂದ್ರೆ ಸ್ವರ್ಗಾರೋಹಣ ಅಂತ. ಶಿಲುಬೆಗೇರಿಸಿದ ನಂತರ ಪುನರುತ್ಥಾನ ಪಡೆದು ಬಂದಂತಹ ಕ್ರಿಸ್ತ ಕೆಲವರಿಗೆ ಕಂಡು ಅವರಿಗೆ ಬೋಧನೆಗಳನ್ನ ನೀಡಿ ನಂತರ ನೇರವಾಗಿ ಸ್ವರ್ಗಕ್ಕೆ ಏರಿಬಿಟ್ಟ. ದಟ್ ಈಸ್ ಕಾಲ್ಡ್ ಅಸೆನ್ಷನ್ ಅಂತ ಹೇಳ್ತಾರೆ. ಕ್ರೈಸ್ತ ಮತ ಮತ್ತು ಸಾಹಿತ್ಯ ಇದನ್ನ ದೀಕ್ಷಾ ಮಾರ್ಗ ಅಂತಲೇ ಹೇಳುತ್ತೆ. ಜನನ ಅಂದ್ರೆ ಬರೀ ಶಾರೀರಿಕ ಜನನ ಅಂತ ಅರ್ಥ ಅಲ್ಲ. ಪ್ರತಿಯೊಬ್ಬ ಕ್ರೈಸ್ತನು ಶಾರೀರಿಕವಾಗಿ ಜನಿಸಿದ ನಂತರ ಒಂದು ಹಂತದಲ್ಲಿ ಅವನ ಕ್ರಿಸ್ತ ಪ್ರಜ್ಞೆ ಸ್ವಲ್ಪ ಜಾಗೃತವಾಗುತ್ತೆ. ಕ್ರಿಸ್ತ ಪ್ರಜ್ಞೆ ಅಂದ್ರೆ ಪರಿಶುದ್ಧ ಪ್ರಜ್ಞೆ. ಅವನಲ್ಲಿರುವಂತ ಪರಿಶುದ್ಧ ಆತ್ಮನು ಸ್ವಲ್ಪ ಜಾಗೃತನಾಗ್ತಾನೆ. ಆಗ ಆತನ ಮೂಲಕ ಆಧ್ಯಾತ್ಮಿಕ ಪ್ರಜ್ಞೆ ಬೆಳಗಲು ಪ್ರಾರಂಭಿಸುತ್ತದೆ. ಆಧ್ಯಾತ್ಮಿಕವಾಗಿ ಬೆಳೆಯಲಿಕ್ಕೆ ಬೇಕಾದಂತಹ ಒಂದು ಸಾಧನ ಅವನಲ್ಲಿ ಈಗ ಆ ಮಟ್ಟಕ್ಕೆ ಬೆಳೆದಿದೆ, ಸ್ಥೂಲವಾಗ್ಲಿ ಸೂಕ್ಷ್ಮವಾಗ್ಲಿ. ಹಾಗಾಗಿ ಸ್ವಲ್ಪ ಆಧ್ಯಾತ್ಮಿಕ ಜಾಗೃತಿ ಉಂಟಾಗುತ್ತೆ ಆ ವ್ಯಕ್ತಿಯಲ್ಲಿ. 2ನೇದು ದೀಕ್ಷಾ ಕಾರ್ಯ ಅಥವಾ ದೀಕ್ಷಾ ಸ್ನಾನ ಅಂತ ಹೇಳ್ತಾರೆ. ಈ ದೀಕ್ಷಾ ಸ್ನಾನವನ್ನ ಬ್ಯಾಪ್ಟಿಸಮ್ ಅಂತ ಕರೀತಾರೆ. ಇದೊಂದು ಪುರಾತನ ಸಂಸ್ಕಾರ ಕಾರ್ಯ, ಯಹೂದ್ಯರಲ್ಲೇ ಇತ್ತು ಇದು. ಅವರಲ್ಲಿ ಸಹ ದೀಕ್ಷಾ ಸ್ನಾನ ಅನ್ನೋದು ಒಂದು ಸಂಸ್ಕಾರ ಕಾರ್ಯ ಯಹೂದ್ಯರಲ್ಲಿತ್ತು. ಕ್ರಿಸ್ತ ಯಹೂದ್ಯನಾಗಿ ಹುಟ್ಟಿದ್ದ, ಆತನಿಗೆ ಸಹ ದೀಕ್ಷಾ ಸ್ನಾನವನ್ನ ಮಾಡಿಸಲಾಯಿತು. ಯಾರು ಆ ದೀಕ್ಷಾ ಸ್ನಾನವನ್ನ ಮಾಡಿಸಿದ್ದು? ಸೇಂಟ್ ಜಾನ್, ಸಂತ ಜಾನ್ ಅಂತ ಅವರು ಕ್ರಿಸ್ತನಿಗೆ ಏನ್ ಮಾಡ್ತಾರೆ?
ಜೋರ್ಡನ್ ನದಿಯ ನೀರಿನಲ್ಲಿ ದೀಕ್ಷಾ ಸ್ನಾನವನ್ನ ಮಾಡಿಸ್ತಾರೆ. ಅವ್ರದ್ದು ಕೆಲವು ಮಂತ್ರ ಇದೆ, ಬ್ಯಾಪ್ಟಿಸಮ್ ಟೈಮ್ ನಲ್ಲಿ ಹೇಳುವಂತಹ ಮಂತ್ರಗಳು. ಆ ಮಂತ್ರಗಳನ್ನ ಹೇಳಿ ವ್ಯಕ್ತಿಯ ತಲೆಗೆ ನೀರ್ ಹಾಕ್ತಾರೆ. ಈಗ ಮಗುವಿನ ತಲೆಗೆ ನೀರ್ ಹಾಕ್ತಾರೆ. ಆ ಕಾಲದಲ್ಲಿ ಜೋರ್ಡನ್ ನದಿಯಲ್ಲಿ ಕ್ರಿಸ್ತನ ತಲೆಯ ಮೇಲೆ ಕೈ ಇಟ್ಟು ಸೈಂಟ್ ಜಾನ್ ಅವರು ಕ್ರಿಸ್ತನನ್ನ ನೀರಿನಲ್ಲಿ 3 ಬಾರಿ ಮುಳುಗಿಸಿ ಮೇಲೆ ಎಳಿಸ್ತಾರೆ. ಆ ಮಂತ್ರವನ್ನ ಹೇಳ್ತಾರೆ. ಇರ್ಲಿ, ಅದು ಒಂದು ಸಂಸ್ಕಾರ ಕಾರ್ಯ. ಕ್ರಿಸ್ತನ ಕಾಲದಲ್ಲೂ ಇದು ನಡೆದಿತ್ತು. ಕ್ರಿಸ್ತನನ್ನ ಜೋರ್ಡನ್ ನದಿ ನೀರಿನಲ್ಲಿ ತಲೆ ಮೇಲೆ ಕೈ ಇಟ್ಟು ಪವಿತ್ರ ತ್ರಿತತ್ವಗಳು ಅಂದ್ರೆ ಫಾದರ್, ಸನ್ ಅಂಡ್ ದ ಹೋಲಿ ಸ್ಪಿರಿಟ್ ಅನ್ನು ಪ್ರಾರ್ಥನೆಯನ್ನ ಮಾಡಿಸಿ ನೀರಿನಲ್ಲಿ ಮುಳುಗಿಸಿ ಸಂತ ಜಾನರು ಆತನಿಗೆ ದೀಕ್ಷಾ ಸ್ನಾನವನ್ನ ಮಾಡಿಸಿದ್ರು. ಈಗ ಬಾಹ್ಯದಲ್ಲಿ ಈ ಸಂಸ್ಕಾರ ಕಾರ್ಯಕ್ಕೆ ಒಂದು ಅರ್ಥ ಇದೆ. ಕ್ರೈಸ್ತ ಮತದ ಸಾಧಕ ಒಬ್ಬ, ಅದರಲ್ಲಿ ಕ್ರೈಸ್ತ ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ಜಾಗೃತಿಗೊಂಡ ನಂತರ ಆತ ಆಂತರಿಕ ಪರಿಶುದ್ಧತೆಯನ್ನು ಹೊಂದಬೇಕು. ದೀಕ್ಷಾ ಸ್ನಾನ ಅಂದ್ರೆ ಮತ್ತೇನು ಅಲ್ಲ, ಪರಿಶುದ್ಧನನ್ನಾಗಿ ಮಾಡ್ಲಿಕ್ಕೆ ಶೌಚ ಅಂತ ಬಂತು ಪತಂಜಲಿಗಳ ಯೋಗ ಸೂತ್ರದಲ್ಲಿ. ಯಾವ ಶೌಚ ಅದು? ಬಾಹ್ಯ ಶೌಚ ಜೊತೆಗೆ ಬಾಹ್ಯ ಜೊತೆಗೆ ಯಾವುದು ಜೊತೆ ಮಾತನಾಡ್ಬೇಕು ನೀವು. ಅಂತರಂಗದ ಮಾನಸಿಕ ಶೌಚ ಎರಡೂ ಬೇಕು. ಈಗ ಈ ಶೌಚ ಬಹಳ ಮುಖ್ಯ ಸಾಧಕನಿಗೆ. ಆತ ಜೋರ್ಡನ್ ನದಿಲ್ಲಾದ್ರೂ ಸ್ನಾನ ಮಾಡ್ಲಿ, ಇಲ್ಲ ಆತ ತಲೆಗೆ ಮಾತ್ರ ಒಂದು ಪಾತ್ರೆಯಲ್ಲಿ ನೀರು ಹಾಕೊಂಡು ಸ್ನಾನ ಮಾಡ್ಲಿ, ಅದು ದೀಕ್ಷಾ ಕಾರ್ಯ ಅಷ್ಟೇ, ಸಂಸ್ಕಾರ ಕಾರ್ಯ ಅಷ್ಟೇ. ಆದ್ರೆ ಆತನ ಜೀವನದಲ್ಲಿ ಪರಿವರ್ತನೆ ಆಗ್ಬೇಕು. ಎಂತ ಪರಿವರ್ತನೆ ಆಗ್ಬೇಕು? ಆತ ಆಂತರಿಕ ಪರಿಶುದ್ಧತೆಯನ್ನ ಹೊಂದಬೇಕು, ಮಾನಸಿಕವಾಗಿ ಪುನರುತ್ಥಾನವನ್ನ ಹೊಂದಬೇಕು, ಆಧ್ಯಾತ್ಮಿಕ ಮರುಜನ್ಮವನ್ನ ಹೊಂದಬೇಕು, ಪದಾರ್ಥ ಪ್ರಜ್ಞೆಯನ್ನು ಅಹಂಭಾವವನ್ನು ತೊಳೆದು ಉನ್ನತ ಪ್ರಜ್ಞಾ ಮಟ್ಟಕ್ಕೆ ಜಾಗೃತರಾಗಬೇಕು. ನೋಡಿ, ಇದು ಪ್ಯೂರಿಫಿಕೇಶನ್ ಅಂತ ಹೇಳ್ತಾರೆ. ಇದನ್ನ ಕ್ರೈಸ್ತ ಮತದಲ್ಲೇ ಪರ್ಗೇಶನ್ ಅಂತ ಸಹ ಕರೀತಾರೆ. ಪರ್ಗೇಶನ್ ಅಂದ್ರೆ ಸಂಸ್ಕರಣೆ. ಆ ಸಾಧಕನಲ್ಲಿರುವಂತಹ ಕೆಳಮಟ್ಟದ ಪ್ರವೃತ್ತಿಗಳು ಏನಿದೆ, ಆ ಪ್ರವೃತ್ತಿಗಳಿಂದ ಆತ ತನ್ನನ್ನ ತಾನು ಬಿಡಿಸಿಕೊಂಡು ಉನ್ನತ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಆ ಹಂತದಲ್ಲಿ ಅಹಂಭಾವವನ್ನ ಮೀರಿ ಬೆಳಿಬೇಕು, ಪದಾರ್ಥ ಪ್ರಜ್ಞೆಯನ್ನ ಅಂದ್ರೆ ಸ್ವಾರ್ಥವನ್ನ ಬಿಡಬೇಕು. ತನ್ನ ಕ್ರಿಸ್ತ ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ಜಾಗೃತವಾಗಿದೆಯಲ್ಲ, ಅದನ್ನ ಮತ್ತಷ್ಟು ಬೆಳೆಸ್ಕೋಬೇಕು. ಅದರಲ್ಲಿ ಒಂದು ಆಧ್ಯಾತ್ಮಿಕ ಪರಿವರ್ತನೆ ನಡಿಬೇಕು. ಅದಕ್ಕೆ ಸಾಂಕೇತಿಕವಾಗಿ ಈ ಜಲ ಪರಿಶುದ್ಧತೆಯನ್ನ ಅವರು ಬ್ಯಾಪ್ಟಿಸಮ್ ನಲ್ಲಿ ಮಾಡ್ತಾರೆ. ಈಗ ವ್ಯಕ್ತಿಯಲ್ಲಿ ಕ್ರಿಸ್ತ ಪ್ರಜ್ಞೆ ಹುಟ್ಟಿತು, ಪ್ರಜ್ಞೆ ಸ್ವಲ್ಪ ಜಾಗೃತವಾಯಿತು, ವ್ಯಕ್ತಿ ಸಾಧನಾ ಪದದಲ್ಲಿ ಮುಂದುವರೆದ, ಅಹಮ್ಮನ್ನ ತ್ಯಜಿಸಲು ಪ್ರಾರಂಭಿಸಿದ, ವ್ಯಾಮೋಹಗಳನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ, ಪದಾರ್ಥ ಪ್ರಪಂಚದ ಮೇಲಿನ ಆತನ ಒಂದು ಅತೀವವಾದಂತ ಆಕರ್ಷಣೆ ಕಡಿಮೆಯಾಗ್ತಾ ಬಂತು. ಇದು 2ನೆಯ ದೀಕ್ಷೆ. 3ನೆಯ ದೀಕ್ಷೆಯನ್ನ ರೂಪಾಂತರ, ಟ್ರಾನ್ಸ್ಫಿಗರೇಷನ್ ಅಂತ ಕರೀತಾರೆ. ಇದು ಕ್ರಿಸ್ತನ ಜೀವನದಲ್ಲೂ ನಡೆಯಿತು, ಸಾಧಕನ ಜೀವನದಲ್ಲೂ ನಡಿಬೇಕಾಗತ್ತೆ. ಅವನು ಈ ಹಂತಕ್ಕೆ ಬಂದಾಗ ಏನಾಯ್ತು? ಈ ಹಂತದಲ್ಲಿ ಮಹತ್ವವಾದ ಆಂತರಿಕ ಬದಲಾವಣೆ ಅಥವಾ ಪರಿವರ್ತನೆ ಉಂಟಾಗುತ್ತೆ. ಪ್ರಜ್ಞೆ ಆಮೂಲಾಗ್ರವಾಗಿ ಬದಲಾಗುತ್ತದೆ. ಅಂದರೆ ಬೇರು ಸಮೇತ ಬದಲಾಗತ್ತೆ ಪ್ರಜ್ಞೆ. ನಾವು ಹೇಳ್ತೀವಲ್ಲ, ಫ್ರಮ್ ದ ರೂಟ್ ಎ ಪರ್ಸನ್ ನೀಡ್ಸ್ ಟು ಚೇಂಜ್ ಅಂತೇಳಿ. ಹಿ ಹ್ಯಾಸ್ ಟು ಚೇಂಜ್ ಫ್ರಮ್ ಹಿಸ್ ರೂಟ್ಸ್. ಅಂದ್ರೆ ಆಮೂಲಾಗ್ರವಾಗಿ ಆ ವ್ಯಕ್ತಿಯ ಪ್ರಜ್ಞೆ ಪೂರ್ಣ ಪರಿವರ್ತನೆಯನ್ನ ಹೊಂದುತ್ತೆ. ಯಾವ ವ್ಯಕ್ತಿ ಭೋಗಿಯಾಗಿರ್ತಾನೋ ಆ ವ್ಯಕ್ತಿ ಈ ಹಂತದಲ್ಲಿ ಪರಿಪೂರ್ಣವಾಗಿ ಮಾನಸಿಕ ಬದಲಾವಣೆಯನ್ನ ಹೊಂದಿ ಯೋಗಿಯಾಗಿ ಬಿಡ್ತಾನೆ. ಅವನು
ಒಂದು ಆಂತರಿಕ ಜಾಗೃತಿ ಮತ್ತು ಎಚ್ಚರ ಪ್ರಜ್ವಲಿಸಲು ಪ್ರಾರಂಭಿಸುತ್ತದೆ ಆ ವ್ಯಕ್ತಿಯಲ್ಲಿ. ಕ್ರಿಸ್ತನ ಜೀವನದಲ್ಲಿ ಈ ಘಟ್ಟ ಬಂದಾಗ ಆತ ಒಂದು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಳ್ತಾನೆ. ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಳ್ತಾನೆ. ಅವನು ಬೆಟ್ಟದ ಮೇಲೆ ಹೋಗಿ ನಿಂತ್ಕೊಳ್ಳಿಕ್ಕೆ ಮೊದಲು ಹೇಗಿದ್ನೋ, ಬೆಟ್ಟದ ಮೇಲೆ ನಿಂತ ತಕ್ಷಣ ಪೂರ್ಣ ಪರಿವರ್ತನೆಯನ್ನ ಹೊಂದ್ಬಿಟ್ಟಿರ್ತಾನೆ. ಹೇಗೆ ಕಾಣಿಸ್ತಾನೆ ಆತ ಅಂದ್ರೆ, ಆತನ ಮೈ ಮೇಲೆ ಒಂದು ಹೊಸ ಶ್ವೇತ ವಸ್ತ್ರ ಕಂಡು ಬರುತ್ತೆ. ಅದು ಎಷ್ಟು ಶ್ವೇತ ಬಣ್ಣವನ್ನ ಹೊಂದಿತ್ತು ಅಂದ್ರೆ, ಅಂತ ದಿವ್ಯ ವಸ್ತ್ರವನ್ನ ಶಿಷ್ಯರು ಹಿಂದೆ ಎಂದೂ ಕಂಡಿರಲಿಲ್ಲ. ಅಂದ್ರೆ ಕ್ರಿಸ್ತನ ಈ ಮೂರನೆಯ ದೀಕ್ಷೆ ಶಿಷ್ಯರ ಸಮ್ಮುಖದಲ್ಲಿ ನಡೀತು. ಅಷ್ಟು ಹೊತ್ತಿಗೆ ಕ್ರಿಸ್ತ ಶಿಷ್ಯರನ್ನ ಹೊಂದಿದ್ದ, ಬೋಧನೆಗಳನ್ನ ನೀಡಲಿಕ್ಕೆ ಪ್ರಾರಂಭ ಮಾಡಿದ್ದ. ಆತನ ಹಿಂದೆ ಹಲವಾರು ಜನ ಹಿಂಬಾಲಕರಿದ್ರು. ಆತ ಖ್ಯಾತಿಯನ್ನ ಪಡೆದಿದ್ದ, ಸುತ್ತಮುತ್ತಲು ಪ್ರಸಿದ್ಧನಾಗಿದ್ದ. ಕ್ರಿಸ್ತನ ತಲೆಯ ಮೇಲೆ, ಬೆಟ್ಟದ ಮೇಲೆ ನಿಂತಿದ್ದಾನೆ. ಶ್ವೇತ ಬಣ್ಣದ ವಸ್ತ್ರ, ಬಹಳ ಹೊಳಪಿನಿಂದ ಕೂಡಿದೆ. ತಲೆಯ ಮೇಲೆ, ಮುಖದಲ್ಲಿ ಅಪೂರ್ವ ತೇಜಸ್ಸು ಕಾಣುತ್ತೆ. ತಲೆಯ ಮೇಲೆ ಆರ ಅಂತ ಹೇಳ್ತೀವಿ ನೋಡಿ ನಾವು, ಆರ ಅಂತ ಹೇಳ್ತೀವಿ, ಪ್ರಭಾವಳಿ. ಆ ಪ್ರಭಾವಳಿ ಆತನ ತಲೆಯ ಮೇಲೆ ಕಾಣಿಸುತ್ತೆ. ಅವನ ಎರಡು ಬದಿಗಳಲ್ಲಿ, ಒಂದು ಬದಿಯಲ್ಲಿ ಮೋಸಸ್, ಮತ್ತೊಂದು ಬದಿಯಲ್ಲಿ ಎಲೀಸಾ. ಇವರಿಬ್ಬರು ಹಿಂದಿನ ಪ್ರವಾದಿಗಳು, ಹಿಂದೆ ಹುಟ್ಟಿ ಬಾಳಿದಂತಹ ಪ್ರವಾದಿಗಳು ಅವರು. ಆ ಇಬ್ಬರು ಪ್ರವಾದಿಗಳು ಈತನ ಎಡಗಡೆಗೆ ಬಲಗಡೆಗೆ ನಿಂತಿದ್ದಾರೆ. ಆ ಪ್ರವಾದಿಗಳು ಕ್ರೈಸ್ತ ಮತದ ಪ್ರವಾದಿಗಳಲ್ಲ. ಅವರು ಯಾವ ಮತ? ಯಹೂದ್ಯ ಮತದ ಪ್ರವಾದಿಗಳು. ಯಹೂದ್ಯರು ಮೋಸಸ್, ಎಲೀಸಾನ ಪ್ರವಾದಿಗಳು ಅಂತ ಪರಿಗಣಿಸ್ತಾರೆ. ಅದು ಓಲ್ಡ್ ಟೆಸ್ಟಮೆಂಟ್, ಅದು ಹಳೆಯ ಒಡಂಬಡಿಕೆ. ಬೈಬಲ್ನಲ್ಲಿ ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಂತ ಒಂದಿದೆ. ಹಳೆಯ ಒಡಂಬಡಿಕೆ ಯಹೂದ್ಯರಿಗೆ ಸೇರಿದ್ದು ಹೆಚ್ಚಾಗಿ, ಆದ್ರೆ ಕ್ರಿಸ್ತನಿಗೆ ಸಂಬಂಧಪಟ್ಟ ಹಲವಾರು ಸಂಗತಿಗಳು ಅದರಲ್ಲಿ ಇದೆ. ಹೊಸ ಒಡಂಬಡಿಕೆ ಪೂರ್ತಿ ಕ್ರಿಸ್ತನಿಗೆ ಸಂಬಂಧಪಟ್ಟಿದ್ದು. ಕ್ರಿಸ್ತಿಯನ್ನರು ಹೊಸ ಒಡಂಬಡಿಕೆಯನ್ನೇ ಹೆಚ್ಚಾಗಿ ಅನುಸರಿಸೋದು. ಆದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಮೋಸಸ್ ಮತ್ತು ಎಲೀಸಾ ಎಂಬ ಇಬ್ಬರು ಪ್ರವಾದಿಗಳು ಬರ್ತಾರೆ. ಆ ಇಬ್ಬರು ಪ್ರವಾದಿಗಳನ್ನು ಕ್ರಿಸ್ತನ ಎರಡು ಬದಿಗಳಲ್ಲಿ ನಿಂತ್ಕೊಂಡಿದ್ದಾರೆ. ಅಂದ್ರೆ ಗುರುವಿನ ಜೊತೆಗೆ ಶಿಷ್ಯ ನಿಂತ್ಕೊಳ್ತಾನಲ್ಲ, ಆ ಥರ ಆ ಒಂದು ದಿವ್ಯ ವಿದ್ಯಮಾನ ಜರುಗುತ್ತಲ್ಲ, ಅದನ್ನ ಟ್ರಾನ್ಸ್ಫಿಗರೇಷನ್ ಅಂತ ಕರೀತಾರೆ. ಒಬ್ಬ ವ್ಯಕ್ತಿ ಸಾಧನಾ ಪಥದಲ್ಲಿ ಮುಂದುವರಿಯುವಾಗ ಸಹ ದೀಕ್ಷಾ ಸ್ನಾನ, ಅದು ಎರಡನೇ ದೀಕ್ಷೆ. ಎರಡನೇ ದೀಕ್ಷೆಯ ನಂತರ ನಡೆಯುವ ಬೆಳವಣಿಗೆಗಳು ಆ ವ್ಯಕ್ತಿಯನ್ನ ತೀವ್ರವಾಗಿ ಬದಲಾಯಿಸಿ ಬಿಡುತ್ತೆ. ಆತನ ಆ ಆಧ್ಯಾತ್ಮಿಕ ಪ್ರಜ್ಞೆ ಇದೆಯಲ್ಲ, ಆ ಆತ್ಮ ಪ್ರಜ್ಞೆ ಅಥವಾ ಕ್ರಿಸ್ತ ಪ್ರಜ್ಞೆ ಅಂತ ನಾವೀಗೇನ್ ಹೇಳ್ತೀವಿ, ಅದು ಆ ಪ್ರಜ್ಞೆ, ಆ ದಿವ್ಯಾತ್ಮದ ಪ್ರಜ್ಞೆ ಜಾಗೃತಗೊಳ್ಳುತ್ತದೆ. ಅದು ಅಭಿವ್ಯಕ್ತವಾಗತ್ತೆ. ನೋಡೋರ್ಗೆ ಗೊತ್ತಾಗತ್ತೆ, ಈತ ಅಸಾಧಾರಣ ಮನುಷ್ಯ, ಈತ ಎಲ್ಲರಂತಲ್ಲ, ಈತ ದಿವ್ಯ ಮಾನವ. ಆ ಅಪೂರ್ವ ತೇಜಸ್ಸು, ಕಳೆ ಆ ವ್ಯಕ್ತಿಯ ಮುಖದಲ್ಲಿ ಕಂಗೊಳಿಸುತ್ತೆ. ಅಂತ ಒಂದು ಸಂಗತಿ ನಡೀತು ಕ್ರಿಸ್ತನ ಜೀವನದಲ್ಲಿ. ಸಾಧನೆಯ ಮಾರ್ಗದಲ್ಲಿರುವಂತಹ ಒಬ್ಬ ವ್ಯಕ್ತಿ ಸಹ ಮೂರನೆಯ ದೀಕ್ಷೆ ಹೊಂದಿದಾಗ ಇಂತಹ ರೂಪಾಂತರವನ್ನು ಹೊಂದುತ್ತಾನೆ. ಇದನ್ನೇ ಟ್ರಾನ್ಸ್ಫಿಗರೇಷನ್ ಅಂತ ಕರೀತಾರೆ. ನಾಲ್ಕನೆಯದು ಶಿಲುಬೆಗೇರಿಸುವಿಕೆ. ಇದು ನಾಲ್ಕನೇ ದೀಕ್ಷೆ. ಈ ಹಂತ ಮಹಾತ್ಯಾಗವನ್ನ ಸೂಚಿಸುತ್ತದೆ. ಗ್ರೇಟ್ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರೆ. ಇದು ಎಂತ ತ್ಯಾಗವನ್ನ ಸೂಚಿಸುತ್ತೆ ಅಂತಂದ್ರೆ, ದೈವಿ ಪ್ರೇಮವು ಮಾನವ ವೇದನೆಯನ್ನ ಹಾದು ಹೋಗುತ್ತದೆ. ಒಂದು ಕಡೆ ಮಾನವ ವೇದನೆಯಿಂದ ಕೂಡಿದಾನೆ, ಅತೀವ ವೇದನೆಯನ್ನ ಅನುಭವಿಸ್ತಿದ್ದಾನೆ. ಯಾಕೆ ಅಂದ್ರೆ ಆತನನ್ನ ಶಿಲುಬೆಗೇರಿಸಿಬಿಟ್ಟಿದ್ದಾರೆ, ಕ್ರಿಸ್ತನನ್ನ. ಅಂತ ಸಂಗತಿ ಸಾಧಕನ ಜೀವನದಲ್ಲೂ ನಡೆಯುತ್ತೆ ನಾಲ್ಕನೇ ದೀಕ್ಷೆಯನ್ನ ಪಡೆಯುವಾಗ. ಆ ಅತೀವ ವೇದನೆಯ ಮಧ್ಯೆ ದೈವಿ ಪ್ರೇಮ ಕೆಳಗಿಳಿದು ಬರುತ್ತೆ. ಒಂದು ಕಡೆ ವೇದನೆಯಾದ್ರೆ, ಮತ್ತೊಂದು ಕಡೆ
ಪ್ರೇಮ. ವೇದನೆಯು ಆತ್ಮವನ್ನ ಕೆಳಕ್ಕೆ ಜಗ್ತಾ ಇದ್ರೆ, ಆ ಆತ್ಮ ಪರಿತಪಿಸುತ್ತಿದ್ರೆ ಒಂದು ಹಂತದಲ್ಲಿ ಆ ಆತ್ಮದಲ್ಲಿ ಜಾಗೃತಿ ಸಹ ಉಂಟಾಗತ್ತೆ. ಆ ವೇದನೆಯ ಮಧ್ಯೆ ಆತ್ಮ ಮೇಲೇರಲು ಪ್ರಾರಂಭಿಸಿದಾಗ ಆ ಮೇಲಿನಿಂದ ದೈವಿ ಪ್ರೇಮ ಅಥವಾ ದಿವ್ಯಾತ್ಮವು ಕೆಳಗಿಳಿಯುತ್ತೆ. ದಿವ್ಯಾತ್ಮ ಅಂದ್ರೆ ಪರಮಾತ್ಮನೇ ಕೆಳಗಿಳಿಯುತ್ತಾರೆ. ಆ ಪರಮಾತ್ಮ ಪ್ರಜ್ಞೆ ಕೆಳಗಿಳಿಯುತ್ತೆ. ಮೊನ್ನೆ ಜಗದೀಶ್ ಮಿಶ್ರು ಮಾತಾಡುವಾಗ ಹೇಳ್ತಾ ಇದ್ರು, ಕೆಳಗಿನಿಂದ ಪ್ರಜ್ಞೆ ಮೇಲೆ ಇರಿದ್ರೆ ಮೇಲಿನಿಂದ ಆ ಪ್ರಜ್ಞೆ ಏನಾಗುತ್ತೆ, ಗುರುವಿನ ಪ್ರಜ್ಞೆ ಕೆಳಗೆ ಇಳಿಯುತ್ತೆ. ಒಂದು ಹಂತದಲ್ಲಿ ಎರಡು ಪ್ರಜ್ಞೆಗಳು ಸಂಧಿಸುತ್ತೆ ಅಂತ. ಈ ಕ್ರಿಸ್ತನಿಗೆ ಶಿಲುಬೆಗೇರಿಸಿದಾಗ ಎಚ್ಚರವಾಗೋಯಿತು. ಒಂದು ಹಂತದಲ್ಲಿ ಕ್ರಿಸ್ತ ವೇದನೆಯಿಂದ ಪರಿತಪಿಸಿ ಶಿಲುಬೆಯ ಮೇಲಿದ್ದಾಗ ಆತ ಭಗವಂತನನ್ನ ಬೇಡಿಕೊಳ್ತಾನೆ, ಫಾದರ್, ವೈ ಆರ್ ಯು ಲೆಟಿಂಗ್ ಮೀ ಡೌನ್? ನನ್ನ ಕೈ ಯಾಕೆ ಬಿಡ್ತಾ ಇದೀಯಾ ಅಂತ. ಆದ್ರೆ ಮರುಕ್ಷಣನೇ ಆತನ ಆತ್ಮದಲ್ಲಿ ಆ ಜಾಗೃತಿ ಉಂಟಾಗತ್ತೆ. ಆತ ಹೇಳ್ತಾನೆ, ದೈ ಶಲ್ ಬಿ ಡನ್, ನಾಟ್ ಮೈನ್. Thy will be done, thy will be done, but not my will. ನನ್ನ ಇಚ್ಛೆ ಇಲ್ಲ ಭಗವಂತ, ನಿನ್ನ ಇಚ್ಛೆ ಏನಿದೆಯೋ ಅದು ನಡೆಯಲಿ, ಅದು ನಡೆಯಲಿ. ಅಂದ್ರೆ ಎಷ್ಟು ಬೇಗ ಆ ಕ್ರಿಸ್ತನ ಪ್ರಜ್ಞೆಯಲ್ಲಿ ಬದಲಾವಣೆ ಆಯ್ತು ನೋಡಿ. ಆತನಿಗೆ ಆ ಲೋಪ ಗೊತ್ತಾಯ್ತು. ನಾನು ಯಾರು ಭಗವಂತನನ್ನ ಕೇಳಲಿಕ್ಕೆ, ನೀ ಯಾಕೆ ನನ್ನನ್ನ ಕೈ ಬಿಡ್ತಿದೀಯಾ ಅಂತ ಆತನಿಗೆ ಗೊತ್ತಿಲ್ವಾ? ಹಿ ನೋಸ್ ಎವ್ರಿಥಿಂಗ್. ಅಣುರೇಣು ತೃಣ ಕಾಷ್ಟಾದಿಗಳಲ್ಲಿ ಪರಮಾತ್ಮನ ಚೈತನ್ಯವೇ ಇದೆ ಅನ್ನೋದಾದ್ರೆ, ಇಷ್ಟು ದೊಡ್ಡ ವಿದ್ಯಮಾನ ನಡೀತಾ ಇದೆ, ಇಷ್ಟು ದೊಡ್ಡ ಸಂಗತಿ ನಡೀತಿದೆ, ಆತನಿಗೆ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಈಗ ನಾನು ಮಾಡಬೇಕಾಗಿರೋದೇನು ಹಾಗಾದ್ರೆ? ಇದನ್ನ ವಿರೋಧಿಸಬಾರದು. ನಾನು ಐ ಶುಡ್ ಸಬ್ಮಿಟ್ ಮೈಸೆಲ್ಫ್ ಟು ಇಟ್. ನಾನು ಶರಣಾಗತನಾಗಬೇಕು. ಯಾರಿಗೆ ಶರಣಾಗಬೇಕು? ಟು ದ ಆಲ್ಮೈಟಿ, ದ ಫಾದರ್. ಆತನಿಗೆ ಶರಣಾಗಬೇಕು. ಆತನ ಇಚ್ಛೆ ನೆರವೇರಲಿ, ನನ್ನ ಇಚ್ಛೆ ಎಲ್ಲ ನೆರವೇರಬೇಕಾದದ್ದು ಅನ್ನುವಂತಹ ಪ್ರಜ್ಞೆ ಜಾಗೃತವಾದ ತಕ್ಷಣ ಒಂದು ಮಹತ್ತರವಾದ ಬದಲಾವಣೆಯಾಯಿತು. ಅಂದ್ರೆ ಅರ್ಥ ಏನಂದ್ರೆ, ಈ ಹಂತವು ಅನುಯಾಯಿಗಳಿಗೆ ಬಹಳ ಸುಂದರವಾದ ಒಂದು ಕರೆಯನ್ನ ನೀಡುತ್ತೆ. ಇಂಥದ್ದು ಕರೆ ಅಂತಂದ್ರೆ, ನಿಮಗೂ ಮುಂದೆ ಒಂದು ಪರೀಕ್ಷೆ ಇಂಥದ್ದು ಬರುತ್ತೆ, ಸಾಧನಾ ಪಥದಲ್ಲಿ ನೀವು ಧೈರ್ಯವಾಗಿ ಎದುರಿಸಬೇಕು, ಶರಣಾಗಬೇಕು ಭಗವಂತನಿಗೆ ಅಂತ ಅದರ ಅರ್ಥ. ಸಾಧಕನು ಈ ಹಂತವನ್ನ ತಲುಪಿದಾಗ ಬಹಳಷ್ಟು ಕಷ್ಟಗಳು ಎದುರಾಗುತ್ತೆ. ಶಿಲುಬೆಗೆ ಏರಿಸ್ತಾರೆ ಅಂತ ಅಲ್ಲ, ಕ್ರಿಸ್ತನ ಜೀವನದಲ್ಲಿ ನಡೆದು ಹೋಯ್ತು. ತನ್ನ ಶಿಲುಬೆಯ ತಾನೇ ಹೊತ್ತನಲ ಗುರು ಯೇಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೇ ಹೊರು. ಮಂಕುತಿಮ್ಮನ ಕಗ್ಗ. ತನ್ನ ಕರ್ಮದ ಹೊರೆಯ ತಾನೇ ಹೊತ್ತನಲ ಗುರು ಯೇಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೇ ಹೊರು. ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲ. ಅವ್ರವ್ರ ಕರ್ಮಗಳನ್ನ ಅವ್ರವ್ರು ಕಳ್ಕೋಬೇಕಾಗ್ತದೆ. ಕೃಷ್ಣನಿಗೆ ಕಷ್ಟ ಬರ್ಲಿಲ್ವಾ? ಬಂತು. ಅಪವಾದ ಬರ್ಲಿಲ್ವಾ? ಬಂತು. ಖಂಡಿತ ಬಂತು. ಕೃಷ್ಣ ಎಂತೆಂತಹ ಸಮಸ್ಯೆಗಳನ್ನ ಎದುರಿಸಿ ಬಂದ. ಜರಾಸಂಧ ಎಷ್ಟು ಬಾರಿ ಆತನ ಮೇಲೆ ದಾಳಿಯನ್ನ ಮಾಡಿ ಆತನ ಮಥುರಾ ನಗರವನ್ನ ನಾಶ ಮಾಡಿ ಹೋಗಿದ್ದ. ಬರುತ್ತೆ. ಅಂದ್ರೆ ನಾ ಏನ್ ಹೇಳ್ತಿದ್ದೀನಿ ಇಲ್ಲಿ ಅಂತಂದ್ರೆ, 4ನೆಯ ದೀಕ್ಷೆ ಅನ್ನುವಂಥದ್ದು ಇದೆಯಲ್ಲ, ಇದು ಮಹತ್ತರವಾದ ಘಟ್ಟ. ಇಲ್ಲಿ ಪರೀಕ್ಷೆಗಳು ಹೆಚ್ಚು, ಕಷ್ಟಗಳು ಹೆಚ್ಚು, ಅಲ್ಲಿ ನಡೆಯುವ ವಿದ್ಯಮಾನಗಳನ್ನ, ಅದಕ್ಕೆ ನಾವು ದ ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತ ಕರೆದು ಬಿಡ್ತೀವಿ ನಾವು ಅದನ್ನ. ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತ. ನಂತರ ಪುನರುತ್ಥಾನ. ಪುನರುತ್ಥಾನ ಅಂತ ಅಂದ್ರೆ 3 ದಿನದ ನಂತರ ಕ್ರಿಸ್ತ ಮತ್ತೆ ಹುಟ್ಟಿ ಬಂದ, ಪುನಃ ಹೇಳ್ತಾನೆ. ಇದು ಏನ ಸಂಕೇತ? ಕ್ರಿಸ್ತನ ಜೀವನದಲ್ಲಿ ನಿಜವಾಗ್ಲೂ ನಡೀತು. ಆದ್ರೆ ಸಾಧಕನ ಜೀವನದಲ್ಲಿ ಏನ್ ನಡೆಯುತ್ತೆ? ಸಾಧಕ ಆ ಕಷ್ಟಗಳನ್ನ ಎದುರಿಸಿ ಸಮರ್ಪಕವಾಗಿ ಸೆಟೆದು ಎದ್ದು ನಿಂತ್ರೆ ಅದು ಪುನರುತ್ಥಾನ. ಅದರ ಅರ್ಥ ಅದು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತ. ವೈಯಕ್ತಿಕವಾಗಿ ಒಂದು ಪ್ರಬಲ ಪರಿವರ್ತನೆ.
ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಪುಟಿದೇಳುವ ಮನೋದಾರ್ಢ್ಯ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ. ಆತ್ಯಂತಿಕವಾಗಿ ಪ್ರೇಮ ಗೆಲ್ಲುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ. ಅಲ್ಲದೆ ಕ್ಷಮೆ ಅನ್ನೋದು ಮನುಷ್ಯನನ್ನ ದೈವತ್ವಕ್ಕೆ ಏರಿಸುತ್ತದೆ. ಕ್ರಿಸ್ತ ಶಿಲುಬೆ ಮೇಲಿದ್ದಾಗ ಯಾರತನನ್ನ ಶಿಲುಬೆಗೆ ಏರಿಸಿದ್ರೋ ಅವರನ್ನೇನ್ ಮಾಡ್ದ ಆತ? ಕ್ಷಮಿಸಿಬಿಟ್ಟ. ಫಾದರ್, ಪ್ಲೀಸ್ ಫರ್ಗಿವ್ ದೆಮ್, ದೇ ನೋ ನಾಟ್ ವಾಟ್ ದೇ ಆರ್ ಡೂಯಿಂಗ್. ಅವ್ರಿಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ಅಂತ, ದಯವಿಟ್ಟು ಅವರನ್ನ ಕ್ಷಮಿಸಿ ಬಿಡು. ನೋಡಿ, ಕ್ಷಮೆ ಒಬ್ಬ ವ್ಯಕ್ತಿಯನ್ನ ದೈವತ್ವಕ್ಕೆ ಏರಿಸುತ್ತದೆ. ಇದರ ನಂತರ ಸ್ವರ್ಗಾರೋಹಣ ಅಥವಾ ಅಸೆನ್ಷನ್, ಇದು 6ನೇದು. ಈ ಹಂತ ಮಾನವನ ಕೆಳಗಿನ ಪ್ರಜ್ಞೆ ಉನ್ನತ ಪ್ರಜ್ಞೆಯಲ್ಲಿ ಐಕ್ಯವಾಗುವುದನ್ನು ಸೂಚಿಸುತ್ತದೆ. ಇದನ್ನೇ ನಮ್ಮ ಷಟ್ಸ್ಥಲ ಶಾಸ್ತ್ರದಲ್ಲೇ 6ನೆಯ ಸ್ಥಳ ಏನಂತ ಹೇಳಿದ್ರು ಅವರು? ಐಕ್ಯ. ನಾಲ್ಕ ಇದೆಯಾ? ಯಾವ್ಯಾವ್ದು 6 ಸ್ಥಳಗಳು ಷಟ್ಸ್ಥಲ ಶಾಸ್ತ್ರದಲ್ಲೇ? ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಅದನ್ನೇ ಇಲ್ಲಿ ಮಾತನಾಡ್ತಿದ್ದಾರೆ 6ನೆಯ ಹಂತದಲ್ಲಿ. ಸ್ವರ್ಗಾರೋಹಣ ಅಸೆನ್ಷನ್ ಹಂತದಲ್ಲಿ ಮಾನವನ ಕೆಳಗಿನ ಪ್ರಜ್ಞೆ ಉನ್ನತ ಪ್ರಜ್ಞೆಯಲ್ಲಿ ಐಕ್ಯವಾಗುವುದನ್ನು ಸೂಚಿಸುತ್ತದೆ. ಅದೇ ಆತ್ಮ ಸಾಕ್ಷಾತ್ಕಾರ. ಷಟ್ಸ್ಥಲ ಶಾಸ್ತ್ರದಲ್ಲಿ ಐಕ್ಯ ಎಂಬ ಕೊನೆಯ ಸ್ಥಳದಲ್ಲಿ ನಾವು ಏನು ಅರ್ಥ ಮಾಡಿಕೊಂಡೆವೋ ಅದೇ ಕ್ರೈಸ್ತ ಪಂಥದಲ್ಲಿ ಆರೋಹಣ ಎಂಬುದಾಗಿದೆ. ಇಲ್ಲಿ ದ್ವಂದ್ವಗಳಳಿದು ನಿರ್ದ್ವಂದ್ವದ ಸಾಕ್ಷಾತ್ಕಾರವಾಗುತ್ತದೆ. ಆತ್ಮ ಪರಮಾತ್ಮರ ಮಿಲನವಾಗುತ್ತದೆ. ಸನ್ ವಿಲ್ ಯುನೈಟ್ ವಿತ್ ದ ಫಾದರ್ ಅಂತ ಹೇಳ್ತಾರೆ ಅಸೆನ್ಷನ್ ನಲ್ಲಿ. ಸನ್ ವಿಲ್ ಯುನೈಟ್ ವಿತ್ ದ ಫಾದರ್ ಅಂದ್ರೆ ಪುತ್ರ ತನ್ನ ತಂದೆಯನ್ನ ಸೇರಿಕೊಳ್ಳುತ್ತಾನೆ. ಎಷ್ಟು ಸುಂದರವಾದ ವಾಕ್ಯ. ಪುತ್ರ ಇನ್ಯಾರು ಅಲ್ಲ, ನಮ್ಮ ಆತ್ಮವೇ ಪುತ್ರ. ತಂದೆ ಯಾರು ನಮಗೆ? ಪರಮಾತ್ಮ. ಈ ತಂದೆ ಮತ್ತು ಪುತ್ರರ ಮಿಲನವಾಗುತ್ತೆ. ಇದನ್ನೇ ಹಿಂದೂ ಮತದಲ್ಲಿ ಜೀವನ್ ಮುಕ್ತಿ ಅಂತ ಕರೆಯುವುದು. ಇದನ್ನೇ ಜೈನರು ಕೈವಲ್ಯ ಅಥವಾ ಕೇವಲಿ ಅಂತ ಕರೆಯುವುದು. ಇದನ್ನೇ ಬೌದ್ಧ ಮತದಲ್ಲಿ ನಿರ್ವಾಣ ಅಂತ ಕರೆಯುತ್ತೆ. ಹೌದಾ ಅಲ್ವಾ? ವಿವಿಧ ಮತಗಳ ಒಂದು ಜೀವನ್ ಮುಕ್ತ ಆತ್ಮ ಸಾಕ್ಷಾತ್ಕಾರದ ಮಾರ್ಗವನ್ನು ನಾವು ಗಮನಿಸಿದ್ವಿ. ಎಲ್ಲಿ ನೋಡಿದ್ರೂ ಹೋಲಿಕೆಗಳು ಕಾಣ್ತಾ ಇದೆ. ಯೇಸು ಕ್ರಿಸ್ತರು ಈಗ 6ನೇ ದೀಕ್ಷೆಯನ್ನು ಹೊಂದಿದ್ದಾರೆ. ಋಷಿ ಸೋಹನ್ನರಾಗಿದ್ದಾರೆ ಅವರು. ಅವ್ರ ಶಾಖೆಗಳು, ನಾನು 1-2 ದಿವಸದ ಹಿಂದೆ ಇದರ ಉಪನ್ಯಾಸ ಮಾಡಿದೆ, ನೆನಪಿದೆಯಾ? 7 ಶಾಖೆಗಳು, ಸಪ್ತೀಕರಣ ಅಂತ ನಾ ಹೇಳಿದ್ನ ಇಲ್ವಾ? 7 ಪ್ರಜಾಪತಿಗಳು. ಅದರಲ್ಲಿ ಮೊದಲನೆಯ ರೇಖೆಯ ಅಧಿಪತಿ ಯಾರು? ಅಧಿಪತಿ ಅಂದ್ರೆ ಶಾಖಾಧಿಪತಿ, ಮುಖ್ಯ ಅಧಿಪತಿ ಅಲ್ಲ. ಶಾಖಾಧಿಪತಿ ಮೊದಲನೇ ರೇಖೆಗೆ ಯಾರು? ಮೌರ್ಯರು. 2ನೇ ರೇಖೆಗೆ ಕುತುಮಿಗಳು. 3ನೇ ರೇಖೆಗೆ ವೆನಿಷಿಯನ್ನರು. 4ನೇ ರೇಖೆಗೆ ಸೆರಾಪಿಸರು. 5ನೇ ರೇಖೆಗೆ ಹೈಲೇರಿಯನ್ನರು. 6ನೇ ರೇಖೆಗೆ ಯೇಸು ಕ್ರಿಸ್ತರು. 7ನೇ ರೇಖೆಗೆ ರಾಕೋಬ್ಜಿ, ಸಂಸ್ಕಾರ ಕಾರ್ಯದವರು. ಈ 6ನೇ ರೇಖೆಯ ಅಧಿಪತಿಗಳಾಗಿ ಋಷಿ ವರ್ಗಕ್ಕೆ ಸೇರಿದರೆ ಅವರು. ಇಷ್ಟು ಹೇಳ್ತಾ ಈ ಭಾಗವನ್ನ ಮುಕ್ತಾಯ ಮಾಡ್ತೀನಿ. ಕ್ರೈಸ್ತ ಮತ. ಇನ್ನು ಇಸ್ಲಾಂ ಮತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳನ್ನ ಹಂಚಿಕೊಳ್ತೇನೆ. ನನಗಿನ್ನೊಂದು 10 ನಿಮಿಷ ಬೇಕಾಗ್ತದೆ. ಇಸ್ಲಾಂ ಮತ ಅನ್ನೋದು ಅರೇಬಿಯಾ ಖಂಡದಲ್ಲಿ ಹುಟ್ಟಿತ್ತು. ಈ ಮತದ ಮೂಲ ಪುರುಷ ಪ್ರವಾದಿ ಮೊಹಮ್ಮದ್ ಪೈಗಂಬರರು. ಇತಿಹಾಸ ತಜ್ಞರ ಪ್ರಕಾರ ಈ ಮತ ಕ್ರಿಸ್ತಶಕ 610ರಲ್ಲಿ ಮೆಕ್ಕಾ ನಗರದ ಸುತ್ತಮುತ್ತಲೂ ಪ್ರಾರಂಭವಾಯಿತು. ಅದಕ್ಕೆ ಮೊದಲು ಮೆಕ್ಕಾ ನಗರದಲ್ಲಿ ಯಾವ ಧರ್ಮ ಇತ್ತು? ಆಗ ಒಂದು ವ್ಯವಸ್ಥಿತ ಧರ್ಮ ಅಂತ ಇರಲಿಲ್ಲ. ಹಲವಾರು ಬುಡಕಟ್ಟುಗಳು, ಪಂಗಡಗಳಿತ್ತು. ಅವರೆಲ್ಲ ಮೂರ್ತಿ ಆರಾಧಕರಾಗಿದ್ರು. ಅವರನ್ನೆಲ್ಲ ಪಗಾನರು ಅಂತ ಕರೀತಾರೆ. ಈಗಲೂ ಇಸ್ಲಾಂ ಜನ ಮೊಹಮ್ಮದರ ಅನುಯಾಯಿಗಳು ನಮ್ಮನ್ನ ಪಗಾನರು ಅಂತಲೇ ಕರೆಯೋದು. ನಾವು ಯಾಕೆ ಪಗಾನರು ಅಂತಂದ್ರೆ ಅವರ ಪ್ರಕಾರ ನಾವು ಮೂರ್ತಿಗಳಿಗೆ ಪೂಜೆ ಮಾಡ್ತೀವಿ.
ಮೆಕ್ಕಾದಲ್ಲಿರುವಂತಹ ಮಸೀದಿ ಮೊದಲು ಅಲ್ಲಿ ಏನಿತ್ತು ಅಂತ ಅಂದ್ರೆ ಹಲವಾರು ಮೂರ್ತಿಗಳ ಒಂದು ಸಣ್ಣ ಗುಡಿ ಇತ್ತು ಅಲ್ಲಿ. ಅಲ್ಲಿ ಆ ಮೂರ್ತಿ ಪೂಜೆಯನ್ನ ಮಾಡ್ತಾ ಇದ್ರು. ಆ ಮೂರ್ತಿಗಳು ಯಾವುದು ನಮ್ಮ ಹಿಂದೂ ಮತಕ್ಕೆ ಸಂಬಂಧಪಟ್ಟ ಮೂರ್ತಿಗಳಲ್ಲ ಅಂತ ಹೇಳ್ತಾರೆ. ಅದು ಪಗಾನರು. ನಮ್ಮನ್ನ ಯಾಕೆ ಪಗಾನರು ಅಂತ ಕರೀತಾರೆ ಅಂದ್ರೆ ಇವರು ಮೂರ್ತಿಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಾರಲ್ಲ, ಅದಕ್ಕೆ ಅಂತ ನಮ್ಮನ್ನು ಪಗಾನರು ಅಂತ ಕರೀತಾರೆ. ಕ್ರಿಸ್ತ ಶಕ 632 ಮೊಹಮ್ಮದ್ ಪೈಗಂಬರರು ಮರಣ ಹೊಂದಿದ್ರು. ಅಷ್ಟರಲ್ಲಿ ಅರೇಬಿಯಾ ಉಪಖಂಡ ಪೂರ್ಣವಾಗಿ ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿಬಿಟ್ಟಿತ್ತು. ಅರೇಬಿಯಾ ಖಂಡ ಬಹಳಷ್ಟು ಬದಲಾಗೋಗಿತ್ತು. ಬಹಳಷ್ಟು ಜನ ಇಸ್ಲಾಂ ಮತಕ್ಕೆ ಸೇರಿ ಹೋಗಿದ್ರು. ಈ ಇಸ್ಲಾಂ ಮತದಲ್ಲಿ ಸೂಫಿ ಪಂಥ ಒಂದಿದೆ. ನಾನ್ ಸೂಫಿಗಳು ಮೇನ್ ಸ್ಟ್ರೀಮ್ ಮುಸ್ಲಿಮ್ಸ್ ಅಂತ ಬರ್ತಾರೆ. ಅಲ್ಲಿ ಸುನ್ನಿಗಳು, ಅಲ್ಲಿ ನಂತರ ನಿಮಗೆ ಶಿಯಾಗಳು ಅವರೆಲ್ಲ ಬರ್ತಾರೆ. ಸೂಫಿಗಳದೇ ಬೇರೆ ಒಂದು ಪಂಥ ಇದೆ. ಸೂಫಿಗಳು ಒಂಥರ ಭಕ್ತಿ ಪಂಥದಲ್ಲಿರೋರು ಮಿಸ್ಟಿಕ್ಸ್, ರಹಸ್ಯದರ್ಶಿಗಳು ಅವರು. ಅಲ್ಲದೆ ಅವರ ಒಂದು ಆಚರಣೆಗಳನ್ನ ನೋಡಿದ್ರೆ ಅದರಲ್ಲಿ ಹಿಂದೂ ಮತದ ತತ್ವಗಳು ಇದೆ, ಮತ್ತೆ ಮುಸಲ್ಮಾನ ಇಸ್ಲಾಂ ಮತದ ತತ್ವಗಳು ಇದೆ. ಇರ್ಲಿ, ಈಗ ಇವರಲ್ಲಿ ಹೇಗಿದೆ ಮಾರ್ಗ? ಇಸ್ಲಾಂ ಮತದಲ್ಲಿ ಸಹ ಸಾಧನೆಗೆ ಸಂಬಂಧಪಟ್ಟ ಹಾಗೆ ಮಾರ್ಗ ಇದೆ. ಸೂಫಿ ಪಂಥದಲ್ಲಿ ಶರಿಯಾ, ತರೀಕಾ, ಮರೀಫಾ ಅಂತ ಇದೆ. ಇಸ್ಲಾಂ ಮುಖ್ಯ ಪಂಥದಲ್ಲಿ ಮರೀಫಾ, ತರೀಕಾ, ಫನಾ, ಅಲ್ ಫನಾ ಅಂತ ಇದೆ. ಅದು ಮುಖ್ಯ ಪಂಥ. ಅದು ಮುಖ್ಯ ಪಂಥದಲ್ಲಿ ಮರೀಫಾ, ತರೀಕಾ, ಫನಾ, ಅಲ್ ಫನಾ ಅಂತ ಇದೆ. ಸೂಫಿ ಪಂಥದಲ್ಲಿ ಶರಿಯಾ, ತರೀಕಾ, ಮರೀಫಾ ಅಂತ ಇದೆ. ಶರಿಯಾ ಅಂತ ಅಂದ್ರೆ ಅದು ಬಾಹ್ಯ ಆಚರಣೆಗಳು, ಮೊದಲನೇ ಹಂತ. ಅದು ಮೊದಲನೆಯ ಹಂತ. ಈ ಹಂತದಲ್ಲಿ ಸಾಧಕ ಕೆಲವು ನಿಯಮಗಳನ್ನ ಪಾಲಿಸಬೇಕು, ಧರ್ಮ ಬೋಧನೆಗಳನ್ನ ನಂಬಬೇಕು, ಜ್ಞಾನವನ್ನ ಪಡೆಯಬೇಕು, ದೇವರನ್ನ ಸತತವಾಗಿ ಆರಾಧಿಸಬೇಕು. ಯಾವುದು ಔಚಿತ್ಯವೋ ಆ ರೀತಿಯಲ್ಲಿ ಪೋಷಣೆಗಾಗಿ ಏನು ಸಂಪಾದಿಸಬೇಕೋ ಅಷ್ಟು ಮಾತ್ರ ಸಂಪಾದಿಸಬೇಕು. ಅಪರಿಗ್ರಹ. ಸೃಷ್ಟಿಕರ್ತನು ಯಾವುದನ್ನು ನಿಷೇಧಿಸಿದ್ದಾನೋ ಅದನ್ನು ಬಳಸಬಾರದು. ಮದುವೆಗಳನ್ನ ಮಾಡಿಸಬೇಕು, ವ್ಯಕ್ತಿಯು ಮದುವೆಯಾಗಬೇಕು. ಇವರಲ್ಲಿ ಸನ್ಯಾಸ ಇಲ್ಲ. ಇಸ್ಲಾಂ ಮತ ಸನ್ಯಾಸವನ್ನ ಒಪ್ಪಲ್ಲ. ಅದು ಗೃಹಸ್ಥಾಶ್ರಮವನ್ನೇ ಬೋಧಿಸೋದು. ಯಾವುದು ನಿಷೇಧಿತ ಸಮಯವೋ ಆಗ ಲೈಂಗಿಕ ಚಟುವಟಿಕೆಗಳಿಂದ ದೂರವಿರಬೇಕು. ಮಹಮ್ಮದ್ನ ಪರಂಪರೆಯ ಸಮಾಜದ ಸದಸ್ಯನಾಗಬೇಕು. ಮಹಮ್ಮದನ ಮೇಲೆ ಏಕ ದೇವ ಉಪಾಸನೆಯ ಮೇಲೆ ಆಳ ನಂಬಿಕೆಯನ್ನ ಹೊಂದಿರಬೇಕು. ಆ ಏಕದೇವ ಅಲ್ಲಾನನ್ನ ಬಿಟ್ಟರೆ ಮತ್ತೊಂದು ದೇವರಿಲ್ಲ ಅನ್ನೋದನ್ನ ನಂಬಬೇಕು. ಅನುಕಂಪವನ್ನ ಹೊಂದಿರಬೇಕು. ಸರಳವಾದ ಆಹಾರ ಪದಾರ್ಥಗಳನ್ನ ತಿನ್ನಬೇಕು. ಯಾವುದು ಸರಿಯೋ ಅದನ್ನು ಮಾಡಬೇಕು, ಯಾವುದು ನಿಷೇಧವೋ ಅದರಿಂದ ದೂರ ಇರಬೇಕು. ಇದು ಶರಿಯಾನಲ್ಲೇ ಅವರದು ಎಲ್ಲ ನಿಯಮಗಳಿರೋದು. ಈ ಬುರ್ಕಾ ಹಾಕೊಳ್ಳೇಬೇಕು ಸ್ತ್ರೀಯರು ಅಂತ. ಮತ್ತೆ ಗಂಡಸರು 4 ಮದುವೆಗಳನ್ನ ಮಾಡ್ಕೋಬಹುದು. ಇದೆಲ್ಲ ಶರಿಯಾನೇ ಇದನ್ನೆಲ್ಲ ಬೋಧಿಸೋದು. ಅಲ್ಲೇ ಈ ನಿಯಮಗಳಿರೋದು. ಶರಿಯಾನ್ನ ಯಾವ ವ್ಯಕ್ತಿ ಆ ಮಾರ್ಗದಲ್ಲಿ ಮುಂದುವರೆದು ಸಾಧನೆಯನ್ನ ಕಂಟಿನ್ಯೂ ಮಾಡ್ತಾನೋ ಆತ 2ನೇ ಹಂತ ತರೀಕಾ ದ್ವಾರ. ಅದು ಸೂಫಿ ಮಾರ್ಗನೇ. ಇದು ಸೂಫಿ ಮಾರ್ಗದಲ್ಲೂ ಬರುತ್ತೆ ತರೀಕಾ ಅನ್ನೋ ದ್ವಾರವನ್ನ ಪ್ರವೇಶ ಮಾಡ್ತಾನೆ. ಇಲ್ಲಿ ಸೂಫಿ ಹಿರಿಯ ಸಂತರ ಕೈ ಹಿಡಿದು ಪ್ರಾಯಶ್ಚಿತ್ತ ಪಡುವುದು. ನಾನು ಇದುವರೆಗೂ ನನ್ನ ಜೀವನದಲ್ಲಿ ಹಲವಾರು ತಪ್ಪುಗಳನ್ನ ಮಾಡಿಬಿಟ್ಟಿದ್ದೇನೆ, ನನ್ನನ್ನ ಕ್ಷಮಿಸಿ ಅಂತ ಪ್ರಾಯಶ್ಚಿತ್ತವನ್ನ ಮಾಡ್ಕೋತಾನೆ ಸಾಧಕ ಹಿರಿಯ ಸೂಫಿ ಸಂತರ ಕೈಗಳನ್ನ ಹಿಡಿದು. ಅದೊಂದು ರೀತಿಯ ಸಂಸ್ಕಾರ ಅಥವಾ ಆಚರಣೆ. ಪ್ರಜ್ಞಾಪೂರ್ವಕವಾಗಿ ಅಥವಾ ಇಚ್ಛಾಪೂರ್ವಕವಾಗಿ ಸೂಫಿ ಸಂತನೊಬ್ಬನಿಗೆ ಶಿಷ್ಯನಾಗಬೇಕಾಗತ್ತೆ. ಒಬ್ಬ ಉನ್ನತ ಮಟ್ಟದಲ್ಲಿರುವಂತ ಸೂಫಿ ಸಂತ ಅವರಿಗೆ ಶಿಷ್ಯನಾಗಿ ಈತ ಸೇವೆಯಲ್ಲಿ ತೊಡಗಬೇಕು. ಒಬ್ಬ ವ್ಯಕ್ತಿ ತನ್ನ ಬಟ್ಟೆಗಳನ್ನು, ತಲೆಗೂದಲನ್ನು, ಗಡ್ಡವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು. ಶೌಚ, ಬಾಹ್ಯ ಶೌಚ.
ಮಾಂಸಜನ್ಯ ಆಸೆಗಳನ್ನ ಹತ್ತಿಕ್ಕುವುದು. ಮನುಷ್ಯನ ಮಾಂಸ ಏನನ್ನ ಬಯಸುತ್ತೋ ಆ ಆಸೆಗಳನ್ನ ನಿಗ್ರಹಿಸುವುದು, ಇತರರ ಸೇವೆ ಮಾಡುವುದು ಮತ್ತು ಪಾಠಗಳನ್ನು ಮಾರ್ಗದರ್ಶನಗಳನ್ನು ಇತರರಿಂದ ಕಲಿತು ಅವರಿಗೆ ಬೇಕಾದ ವಿಷಯಗಳನ್ನ ತಿಳಿಸುವುದು, ತಾನು ಜ್ಞಾನವನ್ನ ಅರ್ಜಿಸುವುದು, ಇತರರಿಗೆ ತಾನು ತಿಳಿದಂತ ಜ್ಞಾನವನ್ನ ಪ್ರಚಾರ ಮಾಡೋದು, ಭಗವಂತನ ವರದಾನವನ್ನ ಇತರರೊಂದಿಗೆ ಹಂಚಿಕೊಳ್ಳುವುದು, ತನಗೇನು ಸಿಕ್ಕುತ್ತೋ ತಿನ್ಲಿಕ್ಕಾಗ್ಲಿ ಉಳ್ಕೊಳ್ಳಿಕ್ಕಾಗ್ಲಿ, ಮನೆಯಾಗಲಿ ಮಠವಾಗಲಿ ಆಹಾರವಾಗಲಿ ಬಟ್ಟೆಯಾಗಲಿ ಇತರರೊಂದಿಗೆ ಹಂಚಿ ತಿನ್ನೋದು. ನಾನಿದನ್ನು ನೋಡಿದ್ದೀನಿ. ನಾವು ದುಬೈಯಲ್ಲಿ 3 ವರ್ಷ ಹೋಟೆಲ್ಗೆ ಹೋದ್ರೆ, ನಮ್ಮ ಹಿಂದೂ ಹೋಟೆಲ್ಗೆ ಅವರು ಇಷ್ಟಪಟ್ಟು ಬರ್ತಿದ್ರು. ಕೆಲವು ಸಲ ಟೇಬಲ್ ಅಲ್ಲಿ ಎದುರುಗಡೆ ಕುತ್ಕೋತಿದ್ರು. ಅವ್ರು ನಮ್ಗೆ ಮೊದಲೇ ಆರ್ಡರ್ ಮಾಡಿರ್ಬೋದು, ಅವ್ರದ್ದು ದೋಸೆ ತಂದಿಡ್ತಾರೆ, ನಮ್ದು ಇನ್ನ ದೋಸೆ ತಂದಿಲ್ಲ. ಆತ ಗಡ್ಡ ಬಿಟ್ಕೊಂಡು ಪಠಾಣಗಳು ಒಬ್ಬೊಬ್ರು ಇಷ್ಟು ದಪ್ಪ, ಅವ್ರು ನೋಡಿದ್ರೇನೆ ಭಯ ಆಗ್ತದೆ ನಮ್ಗೆ, ಆ ಗಾತ್ರದ ಶರೀರ. ಆತ ಆ ದೋಸೆಯನ್ನ ಕೈಯಲ್ಲಿ ಮುರಿದು ಅವನು ತಿನ್ನಲ್ಲ, ಅವನು ನಮಗೆ ಕೊಡ್ತಾನೆ, ನೀನ್ ತಿನ್ನು ಅಂತ. ನಂತರ ಅವ್ರು ತಿನ್ನೋದು. ಓಕೆ, ನಾವು ಬೇಡ ಅಂತ ನಯವಾಗಿ ತಿರಸ್ಕರಿಸಿದ್ರೆ ಸುಮ್ಮನೆ ಆಗ್ತಾರೆ, ಅದು ಬೇರೆ ವಿಷಯ. ಬಟ್ ಅವ್ನು ತಿನ್ನಲ್ಲ, ಅವನ್ ಕೊಟ್ಟೆ ತಿನ್ನೋದು, ಅವನು ಆಫರ್ ಮಾಡೇ ಮಾಡ್ತಾನೆ. ಇದೆಲ್ಲ ಕೆಲವು ಅತಿ ಸುಂದರವಾದಂತ ನಿಯಮಗಳಲ್ಲಿದೆ. ಉನ್ನತ ಪ್ರೇಮ ಮತ್ತು ಉನ್ನತವಾದ ಉತ್ಸಾಹದ ಗುಣಗಳಿಂದ ಎಲ್ಲರನ್ನೂ ತಲುಪಬಹುದು ಅಂತ ನಂಬಿರ್ತಾನೆ. ಈಗ ಅವನಲ್ಲಿ ಅಧ್ಯಾತ್ಮ ಜಾಗೃತಿ ಉಂಟಾಗ್ಬಿಟ್ಟಿದೆ. ಕಾರಣ ಅವನು ತರೀಕಾ ಅಂದ್ರೆ ಒಂದು ವಿಧಾನ ಅಂತ, ಒಂದು ಮಾರ್ಗ ಅಂತ. ಈ ತರೀಕಾ ಅನ್ನೋ ಮಾರ್ಗವನ್ನ ಪ್ರವೇಶ ಮಾಡ್ಬಿಟ್ಟಿದ್ದಾನೆ ಅವನು. ಮುಂದೆ ಮರೀಫಾ ಅಂತಂದ್ರೆ ಇಲ್ಲಿ ಇಂದ್ರಿಯ ನಿಗ್ರಹ, ತಾಳ್ಮೆ ಮತ್ತು ಅಪರಿಗ್ರಹ, ಔದಾರ್ಯ, ಜ್ಞಾನ, ದೈವಿ ಜ್ಞಾನ, ತನ್ನನ್ನು ತಾನು ಅರಿಯುವುದು. ಮ್ಯಾನ್ ನೋ ದೈ ಸೆಲ್ಫ್ ಅಂತ ನಾವೇನ್ ಹೇಳ್ತೀವಿ, ಆ ಎಲ್ಲ ಸಾಧನೆಗಳಲ್ಲಿ ಸಾಧಕ ತೊಡಗಿಕೊಳ್ತಾನೆ. ಅದಾದ ಮೇಲೆ ಸತ್ಯದ ದ್ವಾರ, ನೀವು ಕೇಳಿರ್ಬೋದು ಒಂದು ಪದ ಹಕೀಕತ್ ಅಂತಾರೆ. ಹಕೀಕತ್ ಕ್ಯಾ ಹೈ ಅಂದ್ರೆ ಅರ್ಥ ಸತ್ಯ ಅಂತ. ಹಕೀಕಾ ಅಂದ್ರೆ ಸತ್ಯದ ದ್ವಾರ. ಇದು 4ನೆಯ ಒಂದು ದೀಕ್ಷೆ ಅಥವಾ ಹಂತ. ಈ ಹಂತದಲ್ಲಿ ಸಾಮಾನ್ಯವಾಗಿ ಸಾಧಕರು ಅಲ್ಲಿ ದಯೆ ಮತ್ತು ಅಪಾರ ಅನುಕಂಪಗಳನ್ನ ಬೆಳೆಸ್ಕೊಂಡಿರ್ತಾರೆ. ಇತರರ ತಪ್ಪುಗಳನ್ನ ಗಣನೆಗೆ ತೆಗೆದುಕೊಳ್ಳಬಾರದು. ಈ ದೀಕ್ಷೆಯಲ್ಲಿರೋ ವ್ಯಕ್ತಿ ಇತರರ ತಪ್ಪುಗಳನ್ನ ಕ್ಷಮಿಸಬೇಕು, ಗಣನೆಗೆ ತಗೋಬಾರದು. ದೇವರ ಏಕತ್ವವನ್ನ ಅವನು ಕೊಳ್ಳೋದು, ಒಂದು ನಿರ್ದಿಷ್ಟ ಅಧ್ಯಾತ್ಮ ಪಥವನ್ನ ಅನುಸರಿಸುವುದು, ದೇವರನ್ನು ಬೇಡಿಕೊಳ್ಳುವುದು, ಸೃಷ್ಟಿಯಲ್ಲಿ ಎಲ್ಲೆಲ್ಲೂ ಭಗವಂತನ ಅವಿವ್ಯಕ್ತತೆಯನ್ನ ಸಾಕ್ಷಾತ್ಕರಿಸಿಕೊಳ್ಳುವುದು. ಈವನ್ ದೇ ಥಿಂಕ್ ಅಲ್ಲಾ ಇಸ್ ದೇರ್ ಎವ್ರಿವೇರ್. ನಾವು ಹೇಗೆ ಪ್ರಕೃತಿಯ ಕಣ ಕಣದಲ್ಲೂ ಅಣು ರೇಣು ತೃಣ ಕಾಷ್ಟಾದಿಗಳಲ್ಲಿ ಭಗವಂತ ಇದ್ದಾನೆ ಅಂತೀವೋ, ಅವರು ಅದನ್ನು ಒಪ್ಕೊಳ್ತಾರೆ. ಆದರೆ ಆ ಭಗವಂತ ಒಬ್ನೇ, ಯಾರವನು ಅಲ್ಲ. ಅದೊಂದು ಅವ್ರದ್ದು ಏಕದೈವೋಪಾಸನೆ. ಹಲವಾರು ಮತಗಳೆಲ್ಲ ಏಕದೈವೋಪಾಸನೆ ಇದೆ, ಅವರಲ್ಲೂ ಅದು ಬಹಳ ಮಟ್ಟಿಗೆ ಕಂಡು ಬರುತ್ತದೆ. ಇಲ್ಲಿ ಮರೀಫಾ ತರೀಕಾ ಅದೇ ಇಸ್ಲಾಂ ಮುಖ್ಯ ಪಥದಲ್ಲಿ. ಫನ ಮತ್ತೆ ಫನ ಅಂತ ಬರುತ್ತೆ, 2 ಹಂತ. ಫನ ಅಂದ್ರೆ ಮರಣಕ್ಕೆ ಮೊದಲೇ ಮರಣಿಸುವುದು, ಅದರ ಅರ್ಥ ಮರಣಕ್ಕೆ ಮೊದಲೇ ಮರಣಿಸುವುದು. ಯಾರ ಹೆಸರು ಜ್ಞಾಪಕ ಬರುತ್ತೆ ಈ ವಿಷಯ ಕೇಳಿದ ತಕ್ಷಣ? ಜಿಡು ಕೃಷ್ಣಮೂರ್ತಿಗಳು. ಡೈ ಬಿಫೋರ್ ಯು ರಿಯಲಿ ಡೈ. ಅಂದ್ರೆ ನಮ್ಮ ಯೋಚನೆಗಳು ಆಲೋಚನೆಗಳು ಸತ್ತೋಗ್ಬೇಕು. ಅದು ಯು ನೀಡ್ ಟು ಡೈ. ಯು ನೀಡ್ ಟು ಡೈ ಟು ದ ಪಾಸ್ಟ್, ಲಿವ್ ಇನ್ ದ ಪ್ರೆಸೆಂಟ್. ಯು ನೀಡ್ ಟು ಡೈ ಟು ದ ಪಾಸ್ಟ್ ಅಂತ ಅವ್ರು ಬಹಳ ಸುಂದರವಾಗಿ ಅದನ್ನ ವಿವರಿಸ್ತಾರೆ. ಇರ್ಲಿ, ಈಗ ಸಮಯ ಇಲ್ಲ. ಮರಣಕ್ಕೆ ಮೊದಲೇ ಮರಣಿಸುವುದು, ಇದನ್ನ ಅನಿಹಿಲೇಷನ್,
ಅನ್ಹೈಲೇಷನ್ ಅಂತಾರೆ, ಅನ್ಹಿಲೇಷನ್ ಅಂತಾರು ಕೆಲವರು ಹೇಳ್ತಾರೆ. ಅನ್ಹೈಲೇಷನ್ ಇಸ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್. ಅನ್ಹೈಲೇಷನ್ ಅಂದ್ರೆ ಮರಣಕ್ಕೆ ಮೊದಲೇ ಮರಣಿಸುವುದು. ಇದರ ಅರ್ಥ ಏನೆಂದ್ರೆ ಅಹಂಭಾವದ ನಿರ್ನಾಮ, ಸ್ವಾರ್ಥಪೂರಿತ ಆಲೋಚನೆಗಳಿಂದ ಬಿಡುಗಡೆ, ಏಕತ್ವದ ಅನುಭವ. ಇದನ್ನ ತಾನ್ಹೀದ್ ಅಂತಾರೆ. ಏಕತ್ವ, ನಾನು ಭಗವಂತನೊಡನೆ ಒಟ್ಟಾಗಿ ಬಿಟ್ಟೆ. ಈಗ ನಾವು ಇಬ್ಬರಲ್ಲ, ನಾವಿರೋದು ಒಬ್ಬರೇ. ತಾನ್ಹಿದ್ ಅಂದ್ರೆ ಏಕತ್ವದ ಅನುಭವ. ಅಲ್ಫನ ಅಂತಾರೆ, ಅದು ಕೊನೆ ಹಂತ. ಅಲ್ಫನ ಅಂದ್ರೆ ಅಹಂನ ನಿರ್ನಾಮದ ಒಂದು ಆತ್ಯಂತಿಕ ಘಟ್ಟ. ಅದು ಅಬ್ಸಲ್ಯೂಟ್ ಡೆಮಾಲಿಷನ್ ಆಫ್ ಈಗೋ. ಈಗೋ ಅಂದ್ರೆ ಇನ್ನೇನು ಅಲ್ಲ, ಲೋವರ್ ಸೆಲ್ಫ್. ಲೋವರ್ ಸೆಲ್ಫ್ ಇಸ್ ಅಬ್ಸಲ್ಯೂಟ್ಲಿ ಡಿಮಾಲಿಷ್ಡ್. ಕಣವೂ ಇಲ್ಲ ಅಲ್ಲಿ. ಅಲ್ ಫನ ಅಂದ್ರೆ ಫನಾನಲ್ಲೇ ಅತ್ಯಂತ ಎತ್ತರದ ಸ್ಥಿತಿ. ಅಲ್ಲಿ ವ್ಯಕ್ತಿತ್ವವೇ ಇಲ್ಲ, ನಾನು ಅನ್ನುವಂಥದ್ದು ಒಂದು ಕಣ ಸಹ ಇಲ್ಲ. ಅಂದ್ರೆ ಅರ್ಥ ಏನು ಅಲ್ಲಿಗೆ? ಆತ್ಮ ಸಾಕ್ಷಾತ್ಕಾರವ ಅಲ್ವಾ ಅದು? ಅದೇ ಅಲ್ವಾ ಆತ್ಮ ಸಾಕ್ಷಾತ್ಕಾರ. ಉಪ್ಪಿನ ಗೊಂಬೆ ಸಮುದ್ರದಲ್ಲಿ ಮುಳುಗ್ತು, ಕೊನೆ ಹರಳಿದ್ದಾಗ ಅದಕ್ಕೆ ಅರ್ಥ ಆಯ್ತು ನಾನು ಯಾರು ಅಂತ. ಆಮೇಲೆ ಆ ಕೊನೆ ಹರಳು ಏನಾಯ್ತು? ಆ ಸ್ಥಿತಿ. ಅದೇ ಅಲ್ಫನಾ ಸ್ಥಿತಿ. ಫನ ಮತ್ತು ಅಲ್ಫನಾ ಸ್ಥಿತಿಗಳು ಹಿಂದೂ ಮತದ ಸಮಾಧಿಯನ್ನು ಸೂಚಿಸುತ್ತದೆ. ಸಮಾಧಿಯನ್ನ ಸೂಚಿಸುತ್ತದೆ. ಇಸ್ಲಾಂ ಅಂದ್ರೆ ನಿಜವಾಗ್ಲೂ ಅರ್ಥ ಏನು? ಇಸ್ಲಾಂ ಅಂದ್ರೆ ಸಬ್ಮಿಷನ್. ಇಸ್ಲಾಂ ಅಂದ್ರೆ ಸರೆಂಡರ್, ಭಗವಂತನಿಗೆ ಸಲ್ಲಿಕೆ ಅಥವಾ ಭಗವಂತನಿಗೆ ಶರಣಾಗತಿ. ಐ ಆಮ್ ಸರೆಂಡರ್ ಟು ಅಲ್ಲಾ. ಈ ಶರಣಾಗತಿಯನ್ನೇ ಅಲ್ವಾ ಭಗವದ್ಗೀತೆಯ ಕೊನೆ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಶರಣಾಗತಿಯೇ ಭಗವದ್ಗೀತೆಯ ಕೊನೆಯ ಸಂದೇಶ. ಇಲ್ಲಿ ಸಹ ಶರಣಾಗತಿಯೇ. ಕೇವಲಿ ಅಥವಾ ಕೈವಲ್ಯ ಅಂತ ಜೈನರು ಏನ್ ಹೇಳ್ತಾರೆ, ಅಲ್ಲೂ ಅಷ್ಟೇ ವ್ಯಕ್ತಿತ್ವದ ಸಮಾಧಿಯಲ್ಲಿ. ಓಕೆ, ಅವರು ಸಂಯೋಗ ಕೇವಲಿ, ಆಯೋಗ ಕೇವಲಿ ಅಂತ ಎರಡು ಕೈವಲ್ಯವನ್ನ ಹೇಳ್ತಾರೆ ಅವರು. ಎರಡರಲ್ಲೂ ಹಾಗೇನೆ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಆತ್ಮ ಸಾಕ್ಷಾತ್ಕಾರ ಅಂತ ಅಂದ್ರೆ ನಮ್ಮ ಆತ್ಮ ಅನ್ನುವಂತ ಯಾವ ಒಂದು ಶಾಶ್ವತ ತತ್ವ ಇದೆ ನಮ್ಮಲ್ಲಿ, ಅದು ಪರಮಾತ್ಮನೊಡನೆ ಸಂಯೋಗ ಹೊಂದುವ ಕ್ರಿಯೆ. ಹಾಗೆ ಸಂಯೋಗ ಹೊಂದಿದಾಗ ದ್ವಂದ್ವ ಒಳಿದು ನಿರ್ದ್ವಂದ್ವ ಉಳಿಯುತ್ತೆ, ದ್ವೈತ ಅಳಿದು ಅದ್ವೈತ ಮೂಡುತ್ತದೆ. ಅಲ್ಲಿಗೆ ವ್ಯಕ್ತಿಯ ಸಾಧನಾ ಪಥ ಒಂದು ಮುಖ್ಯ ಘಟ್ಟವನ್ನ, ಹಂತವನ್ನ ಮುಟ್ಟುತ್ತೆ. ಅದನ್ನೇ ಜೀವನ್ ಮುಕ್ತಿ ಅಂತ ಹೇಳಿದ್ದು ನಾವು, ಹೌದಾ ಅಲ್ವಾ? ಅದೇ ಅಶೇಖ ದೀಕ್ಷೆ ಅಂತಲೂ ನಾವು ಹೇಳಿದ್ವಿ ಅದನ್ನ. ಇರ್ಲಿ, ಇಲ್ಲಿಗೆ ನಿಮ್ಮ ಈ ಕ್ರೈಸ್ತ ಮತ ಮತ್ತೆ ಇಸ್ಲಾಂ ಮತಗಳ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ ಹಾಗಾಯ್ತು. ನನಗೆ ಸೋದರ ಶಿವಲಿಂಗಯ್ಯನವರು ಮೆಲ್ಲಗೆ ಕಿವಿ ಹತ್ರ ಬಂದು ಒಂದು ಪ್ರಶ್ನೆ ಕೇಳಿದ್ರು ನೆನ್ನೆ. ನನಗೂ ಎಚ್ಚರವಾಯ್ತು ಅದು ಕೇಳಿದಾಗ. ಬಟ್ ಅದು ನನ್ಗೆ ಗೊತ್ತಿತ್ತು ಮೊದ್ಲು. ಸರ್, ನೀವೆಲ್ಲ ಇಟ್ಟಿದ್ದೀರಿ, ಯಾಕೆ ಸರ್ ಸಿಕ್ಕಿಸಮ್ ಇಡ್ಲಿಲ್ಲ ನೀವು? ಸಿಖ್ ಮತದ ವಿವರಣೆ ನಮ್ಗೆ ಕೊಡ್ಲಿಲ್ವಲ್ಲ ಅಂತ. ಹೌದು, ನನಗೆ ಜ್ಞಾಪಕ ಬಂದಿತ್ತು ಆಗ, ನಾನು ಈ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿದಾಗ. ಆಮೇಲೆ ಮರ್ತ್ ಹೋಗ್ಬಿಟ್ಟೆ. ಅದನ್ನ ಪ್ರಿಪೇರ್ ಮಾಡುವಾಗ ನನಗೆ ಜ್ಞಾಪಕ ಬಂದಿತ್ತು, ಆದ್ರೆ ಅದನ್ನ ಅಕಾಮಡೇಟ್ ಮಾಡ್ಲಿಕ್ಕೆ ಟೈಮ್ ಇರಲಿಲ್ಲ. ಈಗ ಅದನ್ನ ಅಕಾಮಡೇಟ್ ಮಾಡ್ಬೇಕಂತಂದ್ರೆ ನಾನು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಇಲ್ಲ ವೇದಾಂತವನ್ನ ತೆಗಿಬೇಕಾಗಿತ್ತು, ಇಲ್ಲ ಮಂಕುತಿಮ್ಮನ ಕಗ್ಗ ಅಂತ ತೆಗಿಬೇಕಾಗಿತ್ತು. ಯಾಕೋ ನನಗೆ ಮಂಕುತಿಮ್ಮನ ಕಗ್ಗ ಅಂತ ತೆಗಿಲಿಕ್ಕೆ ನನಗೆ ಅಷ್ಟು ಇಷ್ಟ ಆಗ್ಲಿಲ್ಲ. ಮೇ ಬಿ ಇಟ್ ಈಸ್ ಮೈ ಪರ್ಸನಲ್ ಚಾಯ್ಸ್ ಏನೋ, ನನಗೆ ಗೊತ್ತಿಲ್ಲ. ಇರ್ಲಿ, ಮುಂದೆಂದಾದ್ರೂ ಯಾವ್ದಾದ್ರು ಕಾರ್ಯಕ್ರಮ ನಮ್ಮ ವಿಜಯನಗರದಲ್ಲೋ ಎಲ್ಲಾದ್ರೂ ನಡೆದಾಗ ಸಿಕ್ಕಿಸಂ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಪಡೋಣಂತೆ. ಓಕೆ, ರೈಟ್. ಇಲ್ಲಿಗೆ ನಾವು ಒಂದು ಪ್ರಮುಖ ಘಟ್ಟವನ್ನ ತಲುಪಿದ್ದೀವಿ. ಒಂದೆರಡು ಪ್ರಶ್ನೆಗಳನ್ನ ನೀವು ಖಂಡಿತ ಕೇಳಬಹುದು. ನಂದು ಆಕ್ಚುಲಿ